ನಿಜ ತಾನೆ ಮೇಡಮ್? ಗೊತ್ತಿಲ್ಲ, ನಾಳೆ ಸರ್ ಈಗ ಬಂದ್ರು 1:50 ಬಂದು ನಾನು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೆ ವಾಪಸ್. ಏನ್ ಮಾಡ್ತಾರೆ? ಹೋಗಿ ಮೇಡಮ್ ನೆಗಡಿ ಆಗಿದೆ ಬಿಟ್ಬಿಡಿ. ಓಕೆ. ಪತ್ರಕರ್ತರಿಗೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಮ್ಮ ನಮಸ್ಕಾರ. ಮೇಡಮ್ ಹೇಳಿದ್ರು ಎಲ್ಲ ಪ್ರೆಸ್ ಮೀಟ್ ಅಲ್ಲಿ ಇರ್ತಿರಲ್ಲ ಅಂತ. ಪಾಪ ಎಲ್ಲರೂ ಕರೀತಾರೆ, ಏನ್ ಮಾಡೋದು, ಬೇರೆ ಶೂಟಿಂಗ್ ಅಲ್ಲಿ ಇದ್ದಾಗ ಅವ್ರಿಗೆ ಆ ಶೂಟಿಂಗ್ ಮುಖ್ಯ. ಈ ಫೋನ್ ಮಾಡಿದ್ರೆ ಹೆಂಗ್ ಮಾತಾಡಿರ್ತಾರೆ, ಒಂದು 10 ನಿಮಿಷ ಬಂದು ಹೋಗಿ ಸರ್ ಅಂತ. 12:20 ನಾನು ಅಲ್ಲಿ ಬಿಟ್ಟಿರೋದು ಜಾಗ. ಈಗ ನಾನು ಹೋದ್ರೆ ಹೊಡಿತಾರ, ಒಳಗೆ ಸೇರಿಸ್ಕೋತಾರ ಹೇಳಿ. ಪಾಪ ಎಲ್ಲ ಹೊಸ ತಂಡ ಏನೋ ಮಾಡ್ತಾ ಇದೆ, ಕೋಆಪರೇಟ್ ಮಾಡೋಣ ಅಂತ ನಮಗೂ ಆಸೆ. ಏನ್ ಮಾಡೋದು, ಯಾರು ಇವ್ರು ಸಿನಿಮಾ ಮಾಡ್ತಾ ಇದ್ರು ಬಿಡಲ್ಲ, ಯಾರು ಬಿಡಲ್ಲ ಸರ್, ಇರೋದೇ 3 ಜನ ಆರ್ಟಿಸ್ಟ್, ಏನ್ ಸರ್ ನೀವು ಅಂತಾರೆ. ಅಲ್ಲಿ ಬಿಡಿಸ್ಕೊಂಡ್ ಬಂದೆ, ನಮ್ಮ ಡೈರೆಕ್ಟರ್ ಲೇಟ್ ಮಾಡ್ಬಿಟ್ರು, ಅವ್ರಿಗೋಸ್ಕರನೇ ಬಂದೆ ನಾನು. ಹೊಸ ತಂಡ ಚೆನ್ನಾಗಿದೆ, ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ನೀವು ನೋಡಿದ್ರಿ. ಮೊದಲನೇದಾಗಿ ನಿರ್ದೇಶಕರು ಉಮೇಶ್ ಅವರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಂದಿಲ್ಲಿ ಅತಿಥಿ ನಟ ನಾನು, ಅದಕ್ಕೆ ಸಿನಿಮಾದಲ್ಲೇ ತೋರ್ಸೋಣ ಅಂತ ಮೋಸ್ಟ್ಲಿ ಇಲ್ಲಿ ತೋರಿಸಿಲ್ಲ ಅವರು. ವಿಶೇಷವಾದ ಪಾತ್ರ ಅದು, ಏನೋ ಮುಚ್ಚಿಟ್ಟಿದ್ದಾರೆ ಅನಿಸ್ತದೆ. ಮಂಜನಾ ಕೈ ಇಟ್ಬಿಡಿ. ಕೈ ಇಟ್ರೆ ಮಾತಾಡಲ್ವಾ? ಸ್ನೇಹಿತರು ಎಲ್ಲ, ಅದರಿಂದ ಈ ತರ ಸಲಿಗೆಲ್ ಮಾತಾಡ್ತೀವಿ ಅಷ್ಟೇ, ಯಾರು ತಪ್ಪು ತಿಳ್ಕೊಬೇಡಿ. ಎಲ್ಲ ಅಣ್ಣ ತಮ್ಮದಿರ್ತಾರ. ನಾವು ಒಂದು ಟೀಮು ಸಂಘಟನೆ ಮಾಡಿ ಕಲಾವಿದರ ಸಂಕುಲನೇ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ. ಅವರು ಮೂರ್ತಿ ಚಿಕ್ಕದಷ್ಟೇ, ಉಮೇಶ್ ಅವರು ಕೀರ್ತಿ ದೊಡ್ಡದು. ಇಡೀ ಇಂಡಸ್ಟ್ರಿ ಅವರೆಲ್ಲ ಅವ್ರನ್ನ ಪ್ರೀತಿಸ್ತಾರೆ, ಅಷ್ಟು ಚೆನ್ನಾಗಿ ಎಲ್ಲ ಹತ್ರನೂ ಚೆನ್ನಾಗಿದ್ದಾರೆ ಅವರು. ಇನ್ನು ಉತ್ತರ ಕರ್ನಾಟಕದಲ್ಲಿ ನಾವು ಅದ್ರ ಜನ ಗೊತ್ತಿದೆಯಲ್ಲ, ಮೊದಲು ಹೋಗ್ಬಿಟ್ರೆ ಎಲ್ಲ ಒಂದ್ ಜೊತೆಲಿ ನಿಂತ್ಕೋತಾರೆ. ಇದು ನೋಡಿರೋದು ನಾನು, ಅಂದ್ರೆ ನಾನು ಬೇರೆ ತರ ಹೇಳ್ತಾ ಇಲ್ಲ. ಅಲ್ಲಿ ಚೆನ್ನಾಗಿ ತುಂಬಾ ಇಷ್ಟ ಇವ್ರನ್ನ ಕಂಡ್ರೆ, ತುಂಬಾ ಪ್ರತಿಭಾನ್ವಿತ. ಇವನ್ ಟೈಮಿಂಗು, ಇವ್ರ ಏನೇನು ಸ್ಕಿಟ್ಗಳು ಮಾಡ್ತಾರೆ, ಅಲ್ಲಿ ಏನೇನು ಮಾಡ್ತಾರೆ, ಅದೆಲ್ಲ ತುಂಬಾ ಇಷ್ಟಪಡ್ತಾರೆ ಜನ. ಹಾಗಾಗಿ ಮೊದಲನೇದೊಂದು ಸಿನಿಮಾ ಆಗಿತ್ತು, ಅದು ತುಂಬಾ ಚೆನ್ನಾಗಿ ಹೋಗಿತ್ತು. ಸೊ ಈಗ ಫುಲ್ ಟೈಮ್ ನಾಯಕ ನಟರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸುದೀಪ್ ಅವ್ರ ಬಗ್ಗೆ ನಾವು ಹೇಳಂಗೆಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಎಲ್ಲ ಕ್ಯಾರೆಕ್ಟರ್ ಮಾಡಿರುವಂಥದ್ದು. ಇದರಲ್ಲೂ ವಿಲನ್ ಕ್ಯಾರೆಕ್ಟರ್. ಸಾರಿ, ದುಡ್ಡು ಕೊಟ್ಟವ್ರನ್ನೇ ಮರ್ತೋದ್ನೆ. ಚೇತನ್ ಸರ್ ನಿರ್ಮಾಪಕರಿಲ್ಲ ಅಂದ್ರೆ ನಾವು ಸಿನಿಮಾನೇ ಮಾಡಕ್ ಆಗ್ತಿರ್ಲಿಲ್ಲ. ಎಲ್ಲರನ್ನು ಒಗ್ಗೂಡಿಸಿ ಬೀದರ್ನಲ್ಲಿ ಇವ್ರ ಭಾಗದಲ್ಲೇ ಶೂಟಿಂಗ್ ಮಾಡಿರೋದು ಜಾಸ್ತಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೇಡಮ್ನವರು ಅಷ್ಟೇ, ನಾನು ಫಸ್ಟ್ ಅವ್ರನ್ನ ನೋಡಿದಾಗ ಮೂಗಿ ಅನ್ಕೊಂಡ್ಬಿಟ್ಟಿದ್ದೆ. ನಾವೊಂದು ಸಿನಿಮಾ ಮಾಡಿದ್ವಿ ಇದಕ್ಕೆ ಮುಂಚೆ, ಆ ಸಿನಿಮಾ ಹೆಸರು ಬೇಡ, ಅದರಲ್ಲಿ ಮೂಗಿ ಇವ್ರು ಅನ್ಕೊಂಡ್ಬಿಟ್ಟಿದ್ದೆ. ಈ ಸಿನಿಮಾ ನೋಡಿದ್ರೆ ಗೊತ್ತಿಗೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಅಲ್ಲಿ. ಚೆನ್ನಾಗಿದೆ, ಜೋಡಿ ಸಕ್ಕತ್ ವರ್ಕೌಟ್ ಆಗಿದೆ ಮೇಡಮ್, ಒಳ್ಳೇದಾಗಿ. DOP ಬಂದಿದೆ ಇಲ್ವಾ? ಮ್ಯೂಸಿಕ್ ಡೈರೆಕ್ಟರು ಮತ್ತೆ DOP ಎಡಿಟರ್ ಬಂದಿದೆ. ನಮಸ್ಕಾರ ಸರ್. ಇಡೀ ತಂಡ ನಿಮ್ಮ ಮುಂದೆ ಇದೆ. ಈ ಸಿನಿಮಾ ಹೇಗಾಯಿತು ಹೆಂಗೆ ಅಂತ ಹೇಳಿ ನಿರ್ದೇಶಕರು ಹೇಳ್ತಾರೆ. ಯಾಕೆಂದ್ರೆ ನಾನು ಸುಮ್ಮನೆ ಹಿಂಗ್ ವಿಸಿಟ್ ಹಾಕಿ ಬಂದಿರೋದ್ರಿಂದ ಸಂಪೂರ್ಣವಾಗಿ ನಾನು ಏನೋ ವಿಷಯ ಕೊಡಕ್ಕಾಗಲ್ಲ. ಅದನ್ನ ಇವತ್ತು ಇಲ್ಲ, ನೀವು ಏನೋ ಮಾಡಿ ಬಯಸ್ಕೊಂಡ್ರು ಪರವಾಗಿಲ್ಲ, ಬರಲೇಬೇಕು ಅಂತ ಉಮೇಶ್ ಅವರು, ಅದಕ್ಕೋಸ್ಕರ ಬಂದೆ. ನಾವೆಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು, ಯಾವ ಆರ್ಟಿಸ್ಟ್ಗಳು ಯಾರೇ ಇದ್ರು ಕೂಡ ಪ್ರಚಾರ ಆಗಲಿಲ್ಲ ಅಂದ್ರೆ ಅದು ಸಿನಿಮಾ ಬರಲ್ಲ ಮುಖ್ಯ ಭೂಮಿಕೆಗೆ. ಆದ್ರಿಂದ ನಿಮ್ಮೆಲ್ಲರ ಸಹಕಾರ ನಾವು ಬೇಡೋದಕ್ಕೆ ಬಂದಿದ್ದೀವಿ ಇವತ್ತು. ಎಲ್ಲಾ ಕಲಾವಿದರಿಗೆ, ಇಡೀ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ. ನಾನು ಪಾತ್ರದ ಬಗ್ಗೆ ಬಿಟ್ಕೊಡಂಗಿಲ್ಲ, ಅವರು ಅಷ್ಟೇ ಹೇಳಿದ್ದಾರೆ, ಆದ್ರಿಂದ ನಾನೇನು ಹೇಳಲ್ಲ. ನಾನು ಒಂದಲ್ಲಿ ಪಾತ್ರಧಾರ ಅಷ್ಟೇ. ಇದರಲ್ಲಿ ನಮ್ಮ ಸುಚೇಂದ್ರ ಪ್ರಸಾದ್ ಸರ್, ಆ ಭಾಷೆ ಹಿಡಿತ ಎಷ್ಟು ಚೆನ್ನಾಗಿದೆ. ಅವ್ರು ಮಾತಾಡಿದ್ರೆ ಖುಷಿ ಆಗುತ್ತೆ ನನಗೆ. ಆ ಭಾಷೆ ಎಲ್ಲ ಭಾಷೆ ಹಂಗೆ ಮಾತಾಡ್ತಾರೆ ಅವರು. ಸಂಸ್ಕೃತ ಹಂಗೆ ಮಾತಾಡ್ತಾರೆ, ಹಿಂದಿ, ಈ ಉತ್ತರ ಕರ್ನಾಟಕದ ಭಾಷೆ ನಮಗ್ ಹೊಸದು. ಆದ್ರೂ ನನ್ನ ಎಲ್ಲ ಜೊತೆಯಲ್ಲಿ ಸೇರ್ಕೊಂಡು ತಿದ್ದಿ ತೀಡಿ ಏನೋ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಪಾತ್ರ ದೊಡ್ಡಬೇಕಿತ್ತು ಅಷ್ಟೇ, ಅಷ್ಟು ಬಿಟ್ರೆ. ಯಾಕಂದ್ರೆ ಅತಿಥಿ ಅಂತಾನೆ ಒಪ್ಕೊಂಡ್ಮೇಲೆ ಮರ್ತೋಗ್ಬಿಟ್ಟಲ್ವಾ, ಹೇಳಿಲ್ಲ. ನಿಮ್ ಪಾತ್ರನೇ ಮರ್ತಾಗಿರ್ಬೇಕು ನೀವು ಅನ್ಸುತ್ತೆ. ಅವರು ಫಸ್ಟ್ ಫೋನ್ ಮಾಡಿ, ಸರ್ ಡೈಲಾಗ್ ನೀವೇ ಬರೀರಿ, ಇದಕ್ಕೆ ಸ್ವಲ್ಪ ಹಾಸ್ಯವಾಗಿರ್ಬೇಕು ನಮಗೆ, ಹಾಗೆ ಹೀಗೆ ಅಂತ. ನಾನು ಹೇಳಿದೆ, ನನಗೆ 4 ಸಿನಿಮಾ ಇದೆ, ಬೇಜಾರು ಮಾಡ್ಕೋಬೇಡಿ. ನಾಗೇಶ್ ಅಂತ ನಮ್ಮ ಅವರು, ನಾನು ಅವರು ಒಂದು 17 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದಾರೆ ನಾಗೇಶ್? ಬನ್ನಿ ಆಕ್ಚುಲಿ ಡೈಲಾಗ್ ಬರೆದಿದ್ದು ನಾಗೇಶ್ ಅವರು, ಫೈನ್ ಟ್ಯೂನ್ ಮಾಡಿದ್ದು ನಾನು. ಚಿಕ್ಕಪುಟ್ಟ ಕುಸರಿ ಕೆಲಸ.
ಪಾಪ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕದು. ನನ್ನ ದುಡ್ಡು ಇಬ್ರು ಹಂಚ್ಕೊಂಡ್ವೇನಪ್ಪ. ನಾ 15 ವರ್ಷದಿಂದ ನಮ್ಮ ಟೀಮಲ್ಲಿ ಇದ್ದಾರೆ ನನ್ನ ಜೊತೆಲಿ. ಅವರು 4 ಸಿನಿಮಾ ಡೈರೆಕ್ಟರು. ಸರಿ, ಇವ್ರೇನೋ ಇಷ್ಟಪಟ್ಟಿದ್ದಕ್ಕೋಸ್ಕರ ನಾನು ಹೇಳಿದೆ ಅವಾಗ, ನಾನು ಸಂಪೂರ್ಣ ಕೂರಕ್ಕಾಗಲ್ಲಪ್ಪ, ನಾಗೇಶ್ ಹತ್ರ ಬರೆಸ್ತೀನಿ, ಫೈನ್ ಟ್ಯೂನ್ ನಾನು ಮಾಡ್ತೀನಿ ಅಂತ. ಎಲ್ರಿಗೂ ಇಷ್ಟ ಆಗಿದೆ. ನಾವು ಬೆಂಗಳೂರು ಭಾಷೆ, ಇಲ್ಲಿ ಮಂಡ್ಯ ಭಾಷೆ ಬೆಂಗಳೂರು ಭಾಷೆ ತರ ಬರೆದಿದ್ವಿ. ಬಂದ್ಮೇಲೆ ಅದನ್ನ ಆ ಸ್ಕ್ರಿಪ್ಟ್ ನ ಉತ್ತರ ಕರ್ನಾಟಕಕ್ಕೆ ಅಲ್ಲೇ ಸ್ಪಾಟ್ ಅಲ್ಲೇನೆ ಭಾಷೆ ಚೇಂಜ್ ಮಾಡಿಕೊಂಡು ಮಲ್ಲು ಸಹಾಯದಿಂದ ಎಲ್ಲ ಕಲಾವಿದರು ಅಭಿನಯಿಸಿದ್ದಾರೆ. ಇಷ್ಟ ಆಗಿ ಇನ್ನೂ ಸುಮಾರು ಜನ ಕಲಾವಿದರೆಲ್ಲ ಬಂದಿದ್ದಾರೆ ಇಲ್ಲಿ. ರಾಜು ಸರ್ ಮಗ ಅಲ್ಲೆಲ್ಲೋ ಸಿಕ್ಕಿದ್ರು. ಇಲ್ಲೇ ಇದ್ದೀರಾ? ಇವತ್ತಿನ ಈ ತಂಡದ ರೂವಾರಿ ನಮ್ಮ ನಿರ್ದೇಶಕರು ಉಮೇಶ್ ಅವರು. ಮಿಕ್ಕ ವಿಚಾರಗಳನ್ನ ಅವರು ಹೇಳ್ತಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಇನ್ನೊಮ್ಮೆ ಕೇಳ್ಕೊತೀನಿ, ಹೊಸ ತಂಡ ಇದು, ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾಯ ನಮಗೆ ಬೇಕು. ಯಾವ ಕ್ಯಾರೆಕ್ಟರ್ ಮಾಡಿದ್ದೀರಾ ನೀವು? ಮಾವ? ಇಲ್ಲ ಸರ್, ಅದು ಯಾವ್ದು ಅಲ್ಲ ಸರ್. ಮಾವನೆಲ್ಲ ಚಿಕ್ಕಪ್ಪನಲ್ಲ, ಎಲ್ಲ ಬ್ರೇಕ್ ಮಾಡ್ಬಿಟ್ಟವ್ರೆ. ಹೌದಾ? ತಬಲಾ ನಾಡಿನೇ ಅದು ಸಿನಿಮಾದಲ್ಲಿ. ಸಿನಿಮಾ ಕ್ಯಾರೆಕ್ಟರ್ ನೋಡಿದ್ರೆ ಹೆಂಗ್ ಗೆಸ್ ಮಾಡ್ತಾರೆ. ತಬಲಾ ನಾಡಿ ಅವರು ಮಾಡಿದ್ರೆ ನಮ್ಮಂತವ್ರು ಎಷ್ಟು ಜನ ಆಸೆ ನೋಡಿ. ಯಾವ್ದು ಮಾತಾಡ್ತಾರೆ? ಸರಿ, ನಾನು ನನ್ನ ಪಾತ್ರದ ಬಗ್ಗೆ ಅವ್ರು ಹೇಳ್ತಾರೆ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಸಹಕಾರ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ ಸರ್. ನೀವು ಸಾಕಷ್ಟು ಹಿರಿಯ ಕಲಾವಿದರ ಜೊತೆ ಕೂಡ ಆಕ್ಟ್ ಮಾಡಿದ್ದೀರಾ, ಇವಾಗಿನ ಸ್ಟಾರ್ ನಟರ ಜೊತೆ ಆಕ್ಟ್ ಮಾಡಿದ್ದೀರಾ. ಬಟ್ ಹೊಸಬರ ತಂಡಕ್ಕೆ ನಿಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಯಾಕೆ ಅನ್ಸಿದ್ದು? ಜೊತೆಗೆ ಈ ಟೀಮ್ ಅಲ್ಲಿ ನೀವು ಅಂದ್ರೆ ಅವರ ಡೆಡಿಕೇಶನ್ ಆಗಿರ್ಬೋದು, ಅದು ಹೆಂಗ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರಿ ಅಂತ? ಇಲ್ಲಿ ಹೊಸದು ಹಳೆದು ಅಂತ ಬರಲ್ಲ. ಕಲೆ ವಿಚಾರದಲ್ಲಿ ಟ್ಯಾಲೆಂಟ್ ಇದ್ದಾನೆ ಹುಡುಗ. ಹೇಳ್ದಲ್ಲ ಫಸ್ಟೇ, ನಾನು ಅದೇ ಲೈನ್ ಹೇಳಿದೆ. ಆ ಕಡೆ ಹೋದ್ರೆ ನನ್ನ ಯಾರು ಗೊತ್ತಿದೆಯಲ್ಲ, ಇವನ್ ಪತ್ಪಗಣೆ ಬಂದು ನಿಂತ್ಕೋತಾರೆ ಮಲ್ಲಿಗೆ. ಅವರಷ್ಟು ಪ್ರತಿಭೆ ಇದೆ ಅವರಿಗೆ. ಹೀರೋ ಆಗಕ್ಕೆ ಹಿಂಗೆ ಇರಬೇಕು ಅಂತ ಏನಿಲ್ವಲ್ಲ. ಇವಾಗ ದೊಡ್ಡ ದೊಡ್ಡವರು ಸುಮಾರು ಜನ ಸಿನಿಮಾ ಮಾಡಿರೋ ಪಾತ್ರದ ಹೀರೋ ಮಾಡ್ಬಿಡೋರು. ಅವ್ರು ಹೋಗಿ ಆ ಜಾಗಕ್ಕೆ. ಆ ತರ ಇತ್ತು. ಕೆಲವು ಕಡೆ ಚೇಂಜ್ ಆಗುತ್ತೆ. ಹೀರೋ ಅಂದ್ರೆ ಹಿಂಗೆ ಇರಬೇಕು ಅಂತ ಏನಾಗಿರುತ್ತೆ. ಅದಿಲ್ಲ, ಟ್ಯಾಲೆಂಟ್ ಇದೆ ಮನುಷ್ಯನಿಗೆ. ಆದ್ರಿಂದ ಅವ್ರು ಬೆಳಿಬೇಕು ಅಂತ ಹೇಳಿ. ಪಾಪ ಒಂದು ಇನ್ಸಿಡೆಂಟ್ ನಂದು ಇವ್ರದ್ದು. ಮಲ್ಲು ಒಂದ್ಸರಿ ಬಂದ್ಬಿಟ್ಟು, ಅಣ್ಣ ನಾನು ಚಿಕ್ಕ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ, ಒಂದ್ಸರಿ ನಂದು ಇಲ್ಲ ಹಿಂಗ್ ಬಂದು ಹೋಗ್ಬಿಡಿ. ನಾನು ಇಲ್ಲಪ್ಪ, ನಾನು ಯಾವುದು ಮಾಡ್ತಾ ಇಲ್ಲ, ಸಿನಿಮಾ ತಗೊಂಬ ಮಾಡೋಣ ಅಂದೆ. ಎಷ್ಟೋ ವರ್ಷ ಆಗಿತ್ತು ಆ ಮಾತಾಡಿ, 4 ವರ್ಷ 3 ವರ್ಷ ಆಯ್ತು. ನೋಡಿ ಕರ್ಕೊಂಬಂದ್ರು ಬಂದು. ಅವತ್ತು ಹೇಳಿದ್ರಲ್ಲ ಪಾತ್ರ ಮಾಡಿ. ಈಗ ನೋಡಿದ್ರ ಅದೇನೋ ಒದಗಿ ಬಂದ್ಬಿಡ್ತು, ಗೊತ್ತಿಲ್ಲ. ಏನಂದ್ರೆ ಹೊಸಬ್ರು ಅಂದ್ರೆ ಇವಾಗ ನಾವು ಬಂದಾಗ ಹೊಸಬ್ರಲ್ವ, ನಮ್ಮ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು. ಗೊತ್ತಿಲ್ಲ ಯಾವ ಹೊತ್ತದಲ್ಲಿ ಯಾವ್ಯಾವ ಆಗಿರುತ್ತೋ ಅಂತ. ಅಷ್ಟು ಪ್ರತಿಭೆ ಇರೋರಿಗೆ ನಾವು ಅಕಸ್ಮಾತ್ ಸಿನಿಮಾ ಚೆನ್ನಾಗಿ ಅವ್ರು ಚೆನ್ನಾಗಿ ಬೆಳೆದಾಗ ನಮ್ಮನ್ನು ಹಿಂಗ್ ನೋಡ್ತಾರೆ ಹೇಳಿ. ಅವರು ಏನೋ ಸ್ವಲ್ಪ ಕಡಿಮೆ ಕಾಸು ಕೊಡ್ತೀವಿ ಅಂದ್ವಿ, ಕರೆದ್ವಿ, ಬರ್ಲಿಲ್ಲ, ಹಿಂಗೆ ಇರುತ್ತಾ ಟೈಮು ಅನ್ಕೊಂಡ್ಬಿಡ್ತಾರೆ. ಆದ್ರಿಂದ ನಾನು ಹೇಳೋದು, ನಿಮ್ಗೆ ಫ್ರೀ ಇತ್ತಾ ಯಾರಾದ್ರೂ ಇಲ್ಲ ಸರಿ, ನಮ್ಮ ಕನ್ನಡದ ಹುಡುಗರು ಸಿನಿಮಾ ಆಗ್ತಾ ಇದೆ, ಟ್ಯಾಲೆಂಟ್ ಇದ್ದಾರೆ ಅಂದ್ರೆ, ಕತೆ ನಿನಗಿಷ್ಟ ಆಗಿ ನಿನ್ ಪಾತ್ರ ಇಷ್ಟ ಆಯ್ತು ಅಂದ್ರೆ ಮಾಡ್ಬೇಕು. ಸಪೋರ್ಟ್ ಮಾಡೋದು ತಪ್ಪಿಲ್ಲ. ಈಗ ಇಷ್ಟು ಜನ ಇಂಡಸ್ಟ್ರಿ ಫುಲ್ಲು ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿದಕ್ಕೆ 167 ಸಿನಿಮಾ ಆಗಿದ್ದು ನಾನಿಗೆ, ಇಲ್ಲ ಅಂದ್ರೆ ಆಗ್ತಿತ್ತು. ಸೊ ಆ ಉದ್ದೇಶದಿಂದ ನಾನು, ಉಮೇಶ್ ಅವರು ನನಗೆ ಹಳೆ ಪರಿಚಯ, ಸುಮಾರು ಪಿಕ್ಚರ್ ವರ್ಕ್ ಮಾಡಿದೀವಿ ಜೊತೆಯಲ್ಲಿ. ಹಾಗಾಗಿ ನಾನೇ ನಿರ್ದೇಶನ ಮಾಡ್ತಾ ಇದ್ದೀನಿ ಸರ್. ಮಲ್ಲುಗೆ ಹಿಂಗೆ ಹೇಳಿದ್ರಂತೆ ನೀವು? ಹೌದು ಹೇಳಿದ್ದೆ, ಜೊತೆಲೇ ಬಂದ್ಬಿಟ್ರು. ಆಯ್ತಪ್ಪ ಮಾಡ್ತೀನಿ ಅಂತೆ. ಹಾಗಾಗಿ ನಾನು ಸಾಮಾನ್ಯ ನನ್ನ ಬೇರೆಯವರು ಆಡ್ಕೊಂಡಿದ್ದು ಉಂಟು. ನನ್ನ ಏನು ಎಲ್ಲ ಪ್ರೆಸ್ ಮೀಟಲ್ಲಿ ಇರ್ತೀಯ ನೀನು, ಮೊನ್ನೆ ಬಂದಿರೋ ಟೀಮು ಎಲ್ಲ ಅಂತ ಹೇಳಿ ಏನು ಉತ್ತರ ಹೇಳ್ಬೇಕು ಇದಕ್ಕೆ? ನಮ್ಗೆ ಬೇರೆ ಸಪೋರ್ಟ್ ಮಾಡಿದಕ್ಕೆ ಇಲ್ಲಿವರೆಗೆ ಬಂದು ಕೂತಿದ್ದೀವಿ. ಆ ಉದ್ದೇಶ ನಂದಷ್ಟೇ. ಚಿಕ್ಕ ಬಜೆಟ್ ಚಿಕ್ಕದೋ ದೊಡ್ಡದೋ ಮುಖ್ಯ ಅಲ್ಲ, ಒಂದು ಸಪೋರ್ಟ್, ಮಾರಲ್ ಸಪೋರ್ಟ್ ಅಷ್ಟೇ. ಸಿನಿಮಾ ಏನಾಗುತ್ತೆ ಅಂತ ಯಾರು ಹೇಳಕ್, ದೊಡ್ಡ ದೊಡ್ಡ ದಿಗ್ಗಜರ ಕೈಲೇ ಹೇಳಕ್ಕಾಗಿಲ್ಲ ನಮ್ಮ ಸಿನಿಮಾ ಏನಾಗುತ್ತೆ ಅಂತ. ಅದನ್ನು ನಿಮಗೂ ಗೊತ್ತಿದೆ. ಹಾಗಾಗಿ ನಾನು ಸಪೋರ್ಟ್ ಮಾಡೋ ನಮ್ಮ ಉದ್ದೇಶಕ್ಕೆ ಸುಚೀಂದ್ರ ಪ್ರಸಾದ್ ಸಾರು ಅವರು ಫೋನ್ ಮಾಡಿದ್ರು ನನಗೆ, ಹಿಂಗೆ ಕೇಳ್ತಾ ಇದ್ದಾರೆ ಹೆಂಗೆ ಅಂತ. ಅವ್ರಿಗೆ ಗೊತ್ತಿಲ್ಲ. ಸರಿ, ಡಾಕ್ಟರ್ ಎಲ್ರಿಗೂ ಗೊತ್ತು. ಅದು ಯಾರು ಯಾರೋ ಹೊಸ ಹುಡುಗ ಅಂತ. ಇಲ್ಲ ಚೆನ್ನಾಗಿದೆ ಟೀಮು, ಸಪೋರ್ಟ್ ಮಾಡಿ ಸರ್. ಎಲ್ಲರೂ ಮಾತಾಡ್ಕೊಂಡ್ರು. ಸುದೀನೂ ಅಷ್ಟೇ, ಸುದೀನೂ ಹಳೆ ಪರಿಚಯ ನಮ್ಮ ಡೈರೆಕ್ಟರ್ಗೆ. ಆ ಥರ ಆಗಿ ಸೇರ್ಕೊಂಡ್ವಿ ಎಲ್ಲರೂ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ಹೋಗಿದ್ದೆ ಒಂದಿನ ಅಷ್ಟೇ, ಲಾಸ್ಟ್ ಡೇ 2 ದಿನ ನೋಡೋಣ ನನ್ನ ಪಾತ್ರ ಇಲ್ಲಿ. ಅವ್ರು ಏನಕ್ಕೆ ಅಂದ್ರೆ ಮುಚ್ಚಿಟ್ಟಿಲ್ಲ ಅಂತ ಗೊತ್ತು ನನಗೆ. ಆದ್ರಿಂದ ನಾನೇನು ಬೇಸರ ಮಾಡ್ಕೊಳ್ಳೋದಿಲ್ಲ. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಿರ್ದೇಶಕರಮ್ಮ ಯಾರು ಮಾತಾಡ್ತೀನಿ? ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಾನು. ಇದು ಹೊಸ ತಂಡ ಆದ್ರೂ ನಾವು ಇಂಡಸ್ಟ್ರಿಗೆ ತುಂಬಾ ಹಳಬ್ರು.
ನಾನು 12 ವರ್ಷದಿಂದ ಇದೇ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನಾನು ಟೆಕ್ನಿಷಿಯನ್ ಮೇಲ್ಪಟ್ಟು. ನಮ್ಮ ಇವರು ಉಮೇಶ್ ಅವರು ನನಗೆ ಹಳೆ ಪರಿಚಯ ತುಂಬ. ಅವ್ರ ಪರಿಚಯ ನಮ್ಮ ಮಲ್ಲು ಅವರು. ಸೊ ಉಮೇಶ್ ಅವರು ಅವ್ರ ಜೊತೆ ಒಂದು ತೆಗೋಣ ಮೂವಿ ಅಂತ ಹೇಳಿದ ತಕ್ಷಣ ಸರಿ ಸರ್ ನೀವು ಏನಂದ್ರೆ ಜೊತೆ ತೆಗೋಣ ಒಂದು ಹೆಂಗಿದ್ರು ಮಾಡಬೇಕಾಗಿತ್ತು. ಪ್ರೊಡ್ಯೂಸರ್ ಹುಡುಕಕ್ ಆಗ್ಲಿಲ್ಲ ನಮ್ಮ ಕೈನಲ್ಲಿ. ಕೊನೆಗೂ ನಾವೇ ಕಷ್ಟಪಟ್ಟು ಇದ್ದಿದ್ದೆಲ್ಲ ಕೂಡ ಹಾಕೊಂಡು ಮಾಡಿ ಸರ್ ಮಾಡಿ ಅಂತ ಇದು 6 ತಿಂಗಳಿಗೆ ನಾವು ಮುಗಿಸಿ ಇವಾಗ 21ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ವಿ. ಫಿಲಮ್ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಹಕರಿಸಿದ್ರೆ ಇದು ಒಳ್ಳೆ ಮಲ್ಲು ಅವ್ರಿಗೆ ಒಂದು ಒಳ್ಳೆ ಇದಾಗುತ್ತೆ, ಮತ್ತೆ ನಮ್ಮ ಉಮೇಶ್ ಅವ್ರಿಗೆ ಮೇಲ್ಪಟ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ಇದು ಅಂತ ಬಯಸ್ತಾ ಇಲ್ಲಿ ಬಂದಿರೋ ಹೇಳ್ಬೇಕು ಅಂದ್ರೆ ನಮ್ಮೆಲ್ಲ ಆಕ್ಟರ್ಸ್ ತುಂಬಾ ಸಹಕರಿಸಿದ್ದಾರೆ. ತುಂಬಾ ಕಷ್ಟ, ಇವ್ರಿಗೆ ಹುಷಾರಿರ್ಲಿಲ್ಲ ಆ ಟೈಮ್ನಲ್ಲಿ. ಒಂದು ವಾರ ಡ್ರಿಪ್ಸ್ ಹಾಕ್ಸ್ಬಿಡಿ ಸರ್ ನಂಗೆ, ನಾಳೆ ನಾನು ಆಕ್ಟ್ ಮಾಡ್ಬಿಡ್ತೀನಿ ಅಂತ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊ ಬಂದು ಸಾಯಂಕಾಲನೇ ಆಕ್ಟಿಂಗ್ ನಿಂತ್ಕೊಂಡ್ಬಿಟ್ರು. ನಮ್ಗೆ ಅಂತ ಡೆಡಿಕೇಶನ್ ಇದೆ ಇಂಥ ಆಕ್ಟರ್ಸ್ಗೆ. ಅದಕ್ಕೆ ಈ ತರ ಮೂವಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಅನ್ಸಿಕೆ. ಮಿಕ್ಕಿದೆಲ್ಲ ನಮ್ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ತಾರೆ. ಅದೇ ನೀವು ಟೆಕ್ನಿಷಿಯನ್ ಅಂದ್ರೆ ಏನ್ ಮಾಡ್ತೀರಿ ಸರ್? ನಾನು VFX ಆರ್ಟಿಸ್ಟ್. ಬೇಸಿಕಲಿ ಅದೇನೇ ಅದು ನಾನು. ನಾನು ತಿರ್ಸಕ್ಕಾಗಿರೋದು ನಿಮ್ಗೂ ಅದು ಗೊತ್ತಿಲ್ಲ. ಇಲ್ಲಿ ಸಿನಿಮಾಲಿ ನಮ್ಮ ಮೈ ಮೇಲೆ ಒಂದು ನೊಣ ಕೂತ್ಕೋಬೇಕಂದ್ರೆ ನೊಣ ಇರಬೇಕು, ಸುಮ್ಮನೆ ಕೂಡಲ್ಲ ಇಲ್ಲಿ ಬಂದು. ಸೊ ಸಾರಿ ಮೇಡಮ್, ಅದು ಹಂಗೆ ಹೋಗುತ್ತೆ. ಅದಕ್ಕೆ ಕ್ಯಾಮ್ರಾ ನೋಡ್ಕೊಂಡು ಸಾರಿ ಹೋಗ್ತಾ ಇರುತ್ತೆ. ಯಾಕೆ ಮಿಸ್ಟೇಕ್ ಆಗ್ತದೆ ಒಂದು 2011-12 ಆ ಕಾಲದ ದಿನಗಳು. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಗ್ಯಾಂಗ್ ಮಾಡ್ತಿದ್ದಂತ ಸಮಯ. ಅದೇನೋ ಆ ದಿನಗಳ ಅದೃಷ್ಟ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಈ ಮೇಲಿನ ಆರ್ಟಿಸ್ಟ್ಗಳು ಕೈ ಕೊಟ್ಟಾಗ ಹರಡಿದ ಪ್ರತಿಭೆ ನಾನು. ಒಂದು ಮಾಮೂಟಿ ಅಂಗಡಿ ಅಂತ ಸಿನಿಮಾ ಶೂಟಿಂಗ್ ನಡೀತಿತ್ತು. ನಾನು ಗ್ಯಾಂಗ್ ಮ್ಯಾನು, ಒಂದು ಹುಡುಗ ಮೇನ್ ಆರ್ಟಿಸ್ಟ್, ಹಿಂದಗಡೆ ನಾವು ಒಂದು 7-8 ಜನ ಹುಡುಗರು. ಅದ್ರ ಮಾಮೂಲಿ ಹಿಂದಗಡೆ ಗಡ್ಡ ಕೆಟ್ಕೊಳ್ಳೋದು, ಕೆಡ್ದಾಗ ನೋಡ್ಬೇಕಮ್ಮ, ನಾನು ಹೆಂಗ್ ನೋಡ್ಬೇಕು ಕೆಡ್ದಾಗ ಕಾಣಿಸ್ತಾರಂತ, ಬಾ ಹಂಗಾದ್ರೆ ಅಂತ ಚಾನ್ಸ್ ಸಿಕ್ಕಿದಂತ ಕಾಲ ಅದು. ಸೊ ಹಂಗ್ ಮಾಡ್ತಿದ್ದಾಗ ಅವ್ರು ಮಂಗಳೂರು ಹುಡುಗ, ಅದು ಅವ್ರ ಕೈಲಿ ಆಗ್ತಿರ್ಲಿಲ್ಲ ಆ ಡೈಲಾಗು ಇಲ್ಲಿದೆಲ್ಲ ತಗೊಳಕ್ಕೆ. ಒಂದು 25 ಟೇಕ್ ಮೇಲೆ ಆಗ್ಬಿಡಿತ್ತು. ನಿಮಿಷ ಸ್ವಲ್ಪ ಹೊರಗಡೆ ಬಿಡಿ ಸರ್. ಓಕೆ, ಇಲ್ಲ ಅದು ತಲೆ ಬಾಚಿಲ್ಲ, ಅದಕ್ಕೆ ಅರ್ಜೆಂಟ್ ಅಲ್ಲಿ ಬಂದು ಹಾಕೊಂಡ್ಬಂದು ಅಂದ್ರೆ ಹಿಂದೆ ಕೆಲಸ ಮಾಡ್ತಿದ್ದಂತ ಕಾಲಘಟ್ಟ ಗ್ಯಾಂಗ್ ಮ್ಯಾನ್ ಆಗಿ. ಮಾಮೂಟಿ ಅಂಗಡಿ ಸಿನಿಮಾ ಪರಮೇಶ್ವರ್ ಅಂತ ಅವ್ರನ್ನ ನೆನ್ಸ್ಕೋಬೇಕು ನಾನು. ಅದ್ರಲ್ಲಿ ಮೇನ್ ಆರ್ಟಿಸ್ಟ್ ಒಂದ್ 25 ಟೇಕ್ ಆದ್ರೂ ಮಾಡ್ತಿರ್ಲಿಲ್ಲ, ತಲೆ ಕೆಟ್ಟೋಗಿತ್ತು ಅವ್ರಿಗೆ. ಈಗ ಹೋಗಿ ಯಾರು ಹುಡ್ಕೋದು 11 ಗಂಟೆ ಆಗ್ಬಿಟ್ಟಿತ್ತು ಅಷ್ಟೊಂದಾಗ್ಲೇ. ಯಾರೋ ಒಬ್ರು ಹಿಂದೆ ಇರೋದ್ರಲ್ಲಿ ಯಾರೋ ಒಬ್ಬರು ಮಾಡ್ಸಮ್ಮ, ಯಾವಾಗ ಮಾಡ್ತಾನ ಅವ್ರು ಮಾಡ್ಸೋ ಅನ್ನೋದಾಗಿತ್ತು. ಆಗ ಅಲ್ಲಿಂದ ಅವ್ರಿಗ ಮಾಡ್ಲಿಲ್ಲ, ಮಿಕ್ಕಿದವ್ರು ಬೈದಿದ್ ರೇಂಜ್ಗೆ 3-4 ಜನ ಬ್ಯಾಕ್ ಹೊಡ್ಬಿಟ್ರು. ಒಬ್ಬ ಹುಡುಗ ಅವ್ರು ಹೇಳ್ದಂಗ್ ಮಾಡ್ದ, ಅದ್ಬಿಟ್ಟು ನೋಡಿ ಅವ್ನು ಒಂಥರ ಕೆಡ್ದಾಗ ಅವನ ನೋಡಿ ಮಾಡ್ತಾನೆ ಕೇಳೋ ಅಂತಂದ್ರು. ನಾನು ಸುಮ್ಮನೆ ಆಗ್ಲೂ ಬಾಯಿ ಮಾಡಿಕೊಂಡು ಇದೇ ತರ, ಇಲ್ಲ ಸರ್ ಇದು ಯಾರು ಮಾಡೋದು ಚೆನ್ನಾಗ್ ಬರಲ್ಲ ಅಂದ್ಬಿಟ್ಟೆ. ಏನ್ರಿ ಹಂಗಂದ್ರೆ ಅಂತ, ಇಲ್ಲ ಸರ್ ಲೈನ್ ಬರ್ದಿರೋದೇ ಚೆನ್ನಾಗಿಲ್ಲ ಅಂದ್ಬಿಟ್ಟೆ. ನೀನ್ ಇದಿದ್ರೆ ಏನಂತಿದ್ದೆ ಅಂದ್ರು. ಏನೋ ಒಂದು ಹೇಳಿದೆ, ಅದು ಭಾರಿ ಇಷ್ಟ ಆಗ್ಬಿಡ್ತು. ಹಂಗಾಗಿ ಮಾಡ್ತೀಯ ಅಂದ್ರು. ಇಲ್ಲ ನಾನ್ ಮಾಡಲ್ಲ ಅಂದೆ. ಏನಯ್ಯ ಯಾಕೆ ಮಾಡಲ್ಲ ಅಂತ. ಇಲ್ಲ ಸರ್ ನೀವು 500 ರೂಪಾಯಿ ಗಡ್ಡ ಕೆರೆಗೆ ಮಾತ್ರ ಕೊಟ್ಟಿರೋದು, ಡೈಲಾಗೆಲ್ಲ 500 ರೂಪಾಯಿಗೆ ಮಾಡಲ್ಲ, ಜಾಸ್ತಿ ಕೊಟ್ಟರೆ ಮಾಡ್ತೀನಿ ಅಂತ. ಓಕೆ, ಅದ್ರಲ್ಲಿ ಹಂಗಾಯ್ತು, ಸೆಟ್ ಆಯ್ತು. ನಾನೇ ಮೇನ್ ವಿಲ್ಲನು, ತುಂಬಾ ಚೆನ್ನಾಗಿ ನಡೀತಿತ್ತು. ಲೈನಲ್ಲಿ ನಿಂತ್ಕೊಂಡು ಚಪಾತಿ ಅದು ಇದು ತಿಂತಿದ್ದವ್ರಿಗೆ ಕೂತಿರೋ ಜಾಗ ಬರತರ ಆಯ್ತು. ಫಸ್ಟ್ ಟೇಬಲ್ ಊಟ ಬರಂಗಾಯ್ತು. ಕ್ಯಾರವನಲ್ಲಿ ಜಾಗ ಎಲ್ಲ ಸಿಗಂಗೆಲ್ಲ ಆಗೋಯ್ತು. ಆ ಸಿನಿಮಾದ ಕೊನೆಯೇ ದಿನ ಶೂಟಿಂಗು. ಅವಲಕ್ಕಿ ತಿಂತಿದ್ದೆ, 9 ಗಂಟೆಗೆ ಪ್ಯಾಕಪ್ ಮುಗಿದೋಯ್ತು ನಂದು ಅವತ್ತು. ಅವಲಕ್ಕಿ ನೋಡ್ಕೊಂಡು ಅಯ್ಯೋ ಮತ್ತೆ ಇವೆಲ್ಲ ಸಿಗಲ್ಲ, ಮುಗಿತಲ್ಲ ಕೊಡಿಸು ಅಂತ. ಅಷ್ಟರಲ್ಲಿ 5 ಗಂಟೆಗೆ ಒಂದು ಫೋನ್ ಬರುತ್ತೆ, ಪರಮೇಶ್ ಸರ್ ಒಂದು ಫೋನ್ ಬರುತ್ತೆ. ಆಗ ಉಮೇಶ್ ಸರ್ ಒಂದು 50 ವರ್ಷ ಸಿನಿಮಾ ಮಾಡ್ತಿರ್ತಾರೆ, ನನಗೆ ಪರಿಚಯ ಇಲ್ಲ ಸರ್. ಅಲ್ಲಿ ಉದಯ್ದು, ನಮ್ಮ ಹಳೆ ಉದಯ್ ಇದ್ರು, ಅನಿರಣ ಉದಯ್ದು ಒಂದು ಡೇಟ್ಸ್ ಕ್ಲಾಶ್ ಆಗ್ಬಿಡುತ್ತೆ ಯಾವುದೋ ಸಿನಿಮಾಗೆ. ಅವರು ಬೆಳಿಗ್ಗೆ 7 ಗಂಟೆಗೆ ಬೀದರಲ್ಲಿ ಇರಬೇಕು. ಅವ್ರು ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಸರ್ ಟೆನ್ಷನ್ ಅಲ್ಲಿ ಪರಮೇಶ್ ಸರ್ ಫೋನ್ ಮಾಡ್ತಾರೆ, ಸರ್ ಈ ತರದ್ದು ಒಂದು ಪಾತ್ರ ಹಿಂಗೆ ಉದಯ್ ಮಾಡಬೇಕಿತ್ತು, ಹಿಂಗ ಆಗೋಗಿದೆ, ಕ್ಲಾಶ್ ಆಗಿದೆ, ಯಾರಾದ್ರೂ ಹುಡುಗ ಇದಾನ ಅಂತ. ಆಗ ಪರಮೇಶ್ ಸರ್ ಹೇಳ್ತಾರೆ, ಆ ಘಟ ಇರೋ ಹುಡುಗ ಇಲ್ಲ, ಆ ಹಠ ಇರೋ ಹುಡುಗ ಭಾವನೆ ಅಂತ. ನಾನ್ ತಿಂತಾ ಇರ್ತೀನಿ, ಇಲ್ಲೇ ಕೂತಿದ್ದ ನನ್ನ ಜೊತೆ, ಇವತ್ತು ಮುಗಿಯೋ ಶೂಟಿಂಗು ನೋಡಿ, ಹುಡುಗ ಆ ಹೈಟು ಆ ಘಟ ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಅಂತ. ಸರಿ ಅಂತ ಹೇಳಿ ನನ್ಗೆ ಹೇಳ್ತಾರೆ, ಸರಿ ಸರ್ ನಾನು ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಇರ್ಬೇಕು ಅಂತಾರೆ. ಸರ್ ಎಲ್ಲಿ ಸರ್ ನೀವು ಬಿಡೋದು 9 ಆಗುತ್ತೆ, ನಾನು ಹೆಂಗ್ ಹೋಗೋದು ಅಂದಾಗ ಉಮೇಶ್ ಸರ್ ಹೇಳ್ತಾರೆ, ಚಿಂತೆ ಮಾಡ್ಬಿಡಿ ಸರ್ ಅವ್ರಿಗೆ ಹೇಳಿ ಫ್ಲೈಟ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ. ನನ್ನ ಲೈಫಲ್ಲಿ ಸರ್ ಒಂದು 3 ಘಟನೆ, ಅವಾಗ ನಾನು ಹೇಳಿಲ್ಲ ಬಜಾರ್ ಡೋನ ಬರುತ್ತೆ ಅಂತ, ಈಗ ಒಪ್ಕೊಂತೀನಿ. ನನ್ನ ಲೈಫಲ್ಲಿ ಫಸ್ಟ್ ಹೆವಿ ಸಂಬಳ ಕೊಟ್ಟಿದ್ದು ಉಮೇಶ್ ಸರ್ ಆ ಕಾಲಘಟ್ಟಕ್ಕೆ. ಈಗಲ್ಲ, ಈ ಸಿನಿಮಾಗಲ್ಲ ಸರ್, ಈಗ ಋಣ ಸರ್ ಬೇರೆ ತರ ಚೇತನ್ ಸರ್ ಮುಗಿಸ್ಕೊಂಡು ಹೆವಿ ಸಂಬಳ ಅಂತ.
ಸೊ ಬಂದು ಸರ್ ಅದು ಅಂತ ಹೇಳಿಲ್ಲ. ಆಮೇಲೆ ನನ್ನ ಲೈಫ್ ಅಲ್ಲಿ ನಾನು ಏರ್ಪೋರ್ಟೇ ನೋಡಿರಲಿಲ್ಲ. ನನಗೆ ಫಸ್ಟ್ ಫ್ಲೈಟ್ ಟಿಕೆಟ್ ಹಾಕಿದ್ದು ಉಮೇಶ್ ಸರ್ ನೀವೇ. ಅದಾದ್ಮೇಲೆ 3 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ. ನನ್ನ ನಡೆ ಬರೋ ತೆಗೀತು ಅಂದ್ರೆ ಅವತ್ತು ಮಾಧು ಮಾಸ್ಟರ್ ಬರ್ಬೇಕಿತ್ತು. ವಿಕ್ರಮ್ ಸರ್ ಅವ್ರ ಅಸ್ಟೆಂಟ್, ಏನ್ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅವರು ಅವತ್ತು ಮಾಧು ಮಾಸ್ಟರ್ ಅಸ್ಟೆಂಟ್. ನಾವು 3 ಜನ ಫ್ಲೈಟ್ ಹಾಕಿದ್ವಿ ನೀವು, ಬಿಕಾಸ್ 3 ಜನ ಬೇಕಿತ್ತು, ಬೆಳಗ್ಗೆ ಫ್ಲೈಟ್ ಇತ್ತು. ಸರಿ, ನಾನು ಮನೆಗೆ ಹೋಗಿ ಎಲ್ಲ ಚೆಕ್ ಅಂತ ರೆಡಿ ಮಾಡ್ಕೊಂಡು ಏನೋ ID ಕಾರ್ಡ್ ಕೇಳಿದ್ರು, DL ಆ ತರದ್ದು ಏನೋ ಫ್ಲೈಟ್ ತೋರಿಸಿ ನಂಗೆ ಗೊತ್ತಿಲ್ಲ, ಪ್ರೋಸೆಸ್ ಎಲ್ಲನೇ ಗೊತ್ತಿಲ್ಲ. ಎಲ್ಲ ಮಾಡ್ಕೊಂಡು ಬಂದ್ಬಿಟ್ವಿ ನಾವು 3 ಜನ, ಮಾಸ್ಟರ್, ನಾನು ಮತ್ತೆ ನಮ್ಮ ವಿಕ್ರಮ್ ಸರ್. ನಮ್ಮ ಮಾಧು ಮಾಸ್ಟರ್ ID ಕಾರ್ಡ್ ತಂದಿಲ್ಲ. ಏನ್ ಮಾಡಿದ್ರು ಬಿಡ್ತಿಲ್ಲ ಅವನು ಮಿಲಿಟರಿ. ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏರೋಪ್ಲೇನ್. ಫಸ್ಟ್ ಟೈಮ್ ಏರೋಪ್ಲೇನ್ ನೋಡ್ತಾ ಇದ್ದೀನಿ. ಇವ್ರು ತಂದಿಲ್ಲ ಅಂದ್ಬಿಟ್ಟು ವಿಕ್ರಮ್ ಸರ್ ಸುಮ್ನಿರ್ದೆ, ಮಾಸ್ಟರ್ ಬರ್ತಾ ಇಲ್ಲ ಸರ್, ಬೇಡ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನಾನು ಅವಾಗ ತಾನೇ ಒಂಚೂರು ಕಂಡ್ಬಿಡ್ತೀನಿ, ಇವಾಗಿನ ಟೈಮಲ್ಲಿ ನೀವು ಹೋದ್ರಪ್ಪ ನಾನು ಹೋಗ್ತೀನಿ ಅಂದ್ಬಿಡ್ತಿದ್ದೆ. ಹೇಳಕ್ಕೂ ಭಯ. ವಿಕ್ರಮ್ ಸರ್ ಮಾಸ್ಟರ್ ಇಲ್ಲ, ಬನ್ನಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನನಗೆ ಮನ್ಸೊಳಗಡೆ ನೀವು ಹೋದ್ರಪ್ಪ ನಾನು ಹೊಂಟೋಯ್ತೀನಿ ಫ್ಲೈಟ್ ಅಲ್ಲಿ ಅಂತ. ಅಲ್ಲ ಮಿಲಿಟರಿ ಅವ್ರು ಹಿಂದಿಯವ್ರು ಇದ್ರೆ ಕಾಲ್ಗೂ ಬಿದ್ದಿಲ್ಲ, ನಾನು ಹಿಂಗೆಲ್ಲ ಮಾಡ್ಬಿಟ್ಟಿದ್ದೆ. ಅಣ್ಣ ನಾವೇನು ಅಮೆರಿಕಾಗ ಹೋಗ್ತಿದೀವಿ, ಹೈದರಾಬಾದ್ ಹೋಗ್ತಿರೋದು, ಏನ್ ತಪ್ಪಾದ್ರು ಅದಕ್ಕೆ ನಾನು ನನ್ನ ಜೈಲಿಗೆ ಹಾಕ್ಬಿಡಿ, ಅದೇ ಫ್ಲೈಟ್ ಅದಕ್ಕೆ ಬಿಟ್ಬಿಡಿ ಅಂತ ನನ್ ಗ್ಯಾರಂಟಿ ಮೇಲೆ ಬಿಟ್ರು. ಹಂಗಾಗಿ ಹೋದ್ವಿ. ಅಲ್ಲಿ ಸರ್ ಪರಿಚಯ, ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ನಿಮ್ಗೆ ಆಕ್ಚುಲಿ ದೊಡ್ಡ ವಿಚಾರ ನಾನು ಹೇಳಿಲ್ಲ. ಅಲ್ಲಿ ನಾನು ನಿಮ್ ಶೂಟಿಂಗ್ ಬಂದಾಗ ಆಕ್ಚುಲಿ ನನ್ನ ವೈಫ್ 8 ತಿಂಗಳು ಪ್ರೆಗ್ನೆಂಟ್ ಸರ್. ಇದನ್ನು ನಾನು ಆಕ್ಚುಲಿ ಯಾರು ಹೇಳಿರಲಿಲ್ಲ ಆ ಟೈಮ್ಗಳಲ್ಲಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸಿನಿಮಾ ಮೇಲೆ ಭಾರ ಹಾಕಿ ಬಂದಿದೆ. ಬಿಕಾಸ್ ನಂದು ಲವ್ ಮ್ಯಾರೇಜು, ಯಾರು ಇರ್ಲಿಲ್ಲ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್, ನಾನು ಅವಳು ಇಬ್ರೆ. ಈಗ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ, ಯಜಮಾನ ಫಿಲಂ ತರ. ನಮ್ಮ ಮನೆಯಲ್ಲಿ ದಿನವೂ ನಿಂತೇವೆ, ಚೈತ್ರ ಅಂತ ಆಡ್ಕೊಂಡು ಕೂತವ್ರೆ. ಆಗ ಎಲ್ಲ ಕಿತ್ತಾಡ್ಕೊಂಡು ಮನೆ ಒಂದು 3 ಬಾಗಿಲು ಮಾಡ್ಬಿಟ್ಟಿದ್ರು. ನಾನು ನನ್ನ ಹೆಂಡತಿ ಇಬ್ರೆ. ನನ್ನ ಹೆಂಡತಿ ತುಂಬಾ ಧೈರ್ಯ, ತಾಯಿಯನ್ನು ಮೋಸ ಮಾಡಲ್ಲ. ಫೋಟೋ ತೋರಿಸ್ತೀನಿ ಅಣ್ಣ, ಫೋಟೋ ಯಾವ್ದು ಸಿಟ್ಟಿದ್ದೀನಿ ನಾನು, ಅದೇ ಅದು ಹಳೇದು ಬಿಡಿ. ಅದು ಸುಮ್ಮನೆ ಕಾಸಿತ್ತು ನನ್ನ ಬಗ್ಗೆ, ನಾನು ಪೇಪರ್ ಬರ್ದ್ಬಿಟ್ಟೆ ಅಣ್ಣ. ಸೊ ಸರಿ, ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೆ ಸರ್ ನಿಮ್ ಇದಕ್ಕೆ. ಅವತ್ತು ನನಗೆ ಫಸ್ಟ್ ಟೈಮ್ ಸರ್ ಕೊಟ್ಟಿದ್ದ ಸಂಬಳ, ಅದೇ ಸಂಬಳ ನಾನು ಎತ್ಕೊಂಡ್ ಬಂದು ಮಾರನೇ ದಿನ ನನ್ನ ವೈಫ್ ಅಡ್ಮಿಟ್ ಮಾಡಿದ್ರು, ಪೇನ್ ಮಾಡಿ ಕರ್ಕೊಂಡು ಹೋದೆ. ನೀವು ಕೊಟ್ಟಿದ್ದು ದುಡ್ಡಲ್ಲೇ ಸರ್ ನನ್ನ ಮಗ ಹುಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಅದೇ ದುಡ್ಡು ಹಾಸ್ಪಿಟಲ್ ಖರ್ಚು ಮಾಡಿದ್ದು, ನಿಮ್ದು ಋಣ ಇದೆ. ಅದು 7 ದಿನ ಬಂದಿರಲಿಲ್ಲ, ಇವತ್ತು ಹೇಳ್ತಿದ್ದೀನಿ. ಅದಾದ್ಮೇಲೆ ಸರ್ ಜೊತೆ ಕೆಲಸ ಮಾಡಿದ್ದು, ಅವ್ರು ನನ್ನ ಕೆಲಸ ಇಷ್ಟ ಆಗಿ ಮತ್ತೆ ನನಗೆ 4 ಸಿನಿಮಾ ಮಾಡಿಸ್ತಾರೆ ಸರ್ ಅವ್ರ ಕಡೆಯಿಂದ. ಮತ್ತೆ 4 ಸಿನಿಮಾ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಸರ್ ಈಗ ಈ ಸಿನಿಮಾನ ಶುರು ಮಾಡಿದಾಗಲೇ ನನ್ನ ಹೆಸರು ಬರ್ದಿರ್ತಾರೆ. ಮತ್ತೆ ಜಮಖಂಡಿಗೆ ಬಂದು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿದ್ಯಾ ಗಣೇಶ್. ಆಮೇಲೆ ಅಣ್ಣ ಹೇಳ್ದಂಗೆ ನನಗೆ ಮೊದಲು ಗೊತ್ತಿಲ್ಲ ಸರ್, ನಾನು ಈ ಟಿಕ್ಟಾಕ್ ರೀಲ್ಸ್ ಇದಾದಕ್ಕೂ ಇಲ್ಲ, ನಾನು ನೋಡೋದು ಇಲ್ಲ ಈ ತರದ್ದೇನೋ ನನ್ನ ಒಳಗಡೆ. ಅಲ್ಲಿ ಬಂದಾಗ ಹಿಂಗ್ ಹೇಳಿದ್ರು ಇವ್ರು ಹಿಂಗ್ ಹೀರೋ ಅಂತ, ನನಗೂ ಗೊತ್ತಿಲ್ಲ. ಫಸ್ಟ್ ದಿನ ಹೋಗಿ ಹೇಳಿದಾಗ ಮಲ್ಲುಂದು ಯಾವ ರೇಂಜ್ ಇತ್ತು ಅಂದ್ರೆ ಆಂಧ್ರಲ್ಲಿ ಅಲ್ಲು ಅರ್ಜುನ್ ಹೆಂಗೋ ನಾರ್ದಲ್ಲಿ ಮಲ್ಲು ಹಂಗೆ ಆ ರೇಂಜ್ ಹವಾ ಇತ್ತು. ಕಳೆದೋಗ್ಬಿಟ್ಟೆ ನಾನು. ಸರ್ಬಿಳ್ಳಿ 6 ಸಾರಿ ಹುಡುಗ ಅಂತ, ಶಾರುಖ್ ಖಾನ್ ಅವ್ರ ಈ ಕಡೆ ಅಂತ. ನಿಜ ಮಲ್ಲು ಸರ್, ಆ ಲೆವೆಲ್ಗೆ ಹೆಸರಿದೆ ನಿಮ್ಗೆ ಆ ಕಡೆ. ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಕಡೆ ಮತ್ತೆ ಕೆಲಸ ಕೊಟ್ರಿ. ಒಂದ್ 8 ದಿನ ಕೆಲಸ ಮಾಡಿದೆ. ಮತ್ತೆ ಸುರಕ್ಷಾ ಮೇಡಮ್, ಥ್ಯಾಂಕ್ ಯು. ನೀವು ತುಂಬಾ ಕೋಆಪರೇಟ್ ಮಾಡಿದ್ದೀರಿ. ಸಿಕ್ಕಾಪಟ್ಟೆ ಏಟ್ ಆಗಿದೆ ಅವ್ರಿಗೆ ಈ ಸಿನಿಮಾದಲ್ಲಿ. ತುಂಬಾ ಏಟ್ಗಳು ಬಿದ್ದಿದೆ ಫೈಟ್ ಟೈಮಲ್ಲೆಲ್ಲ. 1 ಸೆಕೆಂಡ್ ಬೇಜಾರು ಮಾಡ್ಕೊಳ್ಳಿಲ್ಲ ಮ್ಯಾಮ್ ನೀವು. ನನಗೆ ಗೊತ್ತು ನಿಮ್ಗೆ ಎಷ್ಟು ನೀಲಿಗಳಾಯ್ತು, ಎಷ್ಟು ಏಟ್ ಬಿತ್ತು ಅಂತ. ಅದ್ಭುತ ನಟಿ ನೀವು. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಚಂದನ್ ಸರ್ ಥ್ಯಾಂಕ್ ಯು. ನೀವೇ ಅದೇನೋ ಹೇಳಿದ್ರೆ ಹಾಸ್ಪಿಟ್ಲಿಗೆಲ್ಲ ಸೇರಿ ಅಡ್ಮಿಟ್ ಎಲ್ಲ ಮಾಡಿ ನೋಡ್ಕೊಂಡಿದ್ದೀರಿ ನನ್ನ. ಥ್ಯಾಂಕ್ ಯು ಸರ್. ಎಂಟೈರ್ ಟೀಮ್ ಥ್ಯಾಂಕ್ ಯು. ಸುಧೀರ್ ಸರ್, ಸ್ಪೆಷಲಿ ಈ ಸಿನಿಮಾ ಭಾಷೆ ಮೇಲೆ ವರ್ಕ್ ಮಾಡಿದೀರಾ ಅನ್ನಿಸ್ತು ಟ್ರೈಲರ್ ನೋಡಿದಾಗ. ಸರ್ ಇಲ್ಲ ಸರ್, ಒಂದ್ ಸತ್ಯ ಯಾವಾಗ ಹೇಳ್ತೀನಿ, ನಾನು ಯಾವತ್ತೂ ಯಾವ್ದಕ್ಕೂ ಪ್ರಿಪೇರ್ ಮಾಡ್ಕೊಳ್ಳೋದಿಲ್ಲ ಸರ್. ಆ ತರದ್ ಏನು ಇಲ್ಲ. ಖಾಲಿ ಬಾಟ್ಲ ತರ ಹೋಗ್ತೀನಿ, ಅವ್ರೇನ್ ತುಂಬ್ತಾರೋ ಅದೇ. ಇದ್ರಲ್ಲಿ ನಾನು ಏನ್ ಮಾಡಿದ್ರು, ಯಾವ ಸಿನಿಮಾ ನಾನು ಏನ್ ಮಾಡೋದು ಯಾವ್ದು ನಂದಲ್ಲ ಸರ್, ಎಲ್ಲ ಡೈರೆಕ್ಟರ್ಗಳಿದೆ. ನನ್ಗೇನು ಗೊತ್ತಿಲ್ಲ ಸರ್ ಆ ಭಾಷೆ ಎಲ್ಲ. ಅಲ್ಲಿ ಹೋದೆ, ಸರ್ ಅದು ಡೈಲಾಗ್ ಹೇಳೋರು, ಹಿಂಗ್ ಹೇಳಿ ಅಂತ ಹೇಳೋರು. ನಾನು ಅಲ್ಲಿ ಸರ್ ಕೇಳ್ತೀನಿ, ಸರ್ ನೀವೇನ್ ಬೈತೀರಾ ಬೈರಿ ಅಂತ. ನನ್ ಬೈಗಳು ಬೇರೆ ಗೊತ್ತಲ್ಲ ಸರ್ ನಿಮ್ಗೆ, ಇಲ್ಲಿ ಹೆಂಗ್ ಬೈತೀರ ಅದೇ ಹೇಳಿ ಸರ್ ಅಂತ ಸರ್ ಹೇಳೋರು. ಅದನ್ನಷ್ಟೇ ಅಲ್ಲಿ ಹೇಳಿನಿ ಸರ್, ಎಲ್ಲ ಸರ್ ಅದೇ. ಮತ್ತೆ ಅಲ್ಲಿ ಎಲ್ಲರೂ ನಾನು ನೆನ್ಸ್ಕೋಬೇಕು. ಆನಂದ್ ಸರ್, ಪರಾಗ್ ಸರ್, ನಿಮ್ ಎಲ್ಲರೂ ದೇವರನ್ನ ನೆನ್ಸ್ಕೋಬೇಕು. ಇನ್ನೊಂದು 2-3 ಹೆಸರು ಮರ್ತೋಯ್ತು ನನಗೆ. ತುಂಬಾ ಚೆನ್ನಾಗಿ ಮನೆಯವ್ರ ತರ ನೋಡ್ಕೊಂಡಿದೀರಿ. ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೆ, ನಿಮ್ಗೆ ಗೊತ್ತದೆಲ್ಲ, ಹೆಲ್ತ್ ಇಶ್ಯೂಲಿ. ಮನೆ ಮಗನ ತರ ನೋಡ್ಕೊಂಡ್ರಿ ನೀವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕ. ನೀವೆಲ್ಲ ನೋಡಿದ್ರೆ ಕೆಲಸ ಮಾಡಕತ್ತೀರ ನಮ್ಗೆ ಇಲ್ಲಿ ತಗೊಂಡು. ಈಗ ಅದ ಕಾಣತ್ತೆ ಎಲ್ಲರ ಮುಖದಾಗ. ಬಹಳ ಖುಷಿ ಆತ್ರಿ. ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ, ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಫೋನ್ ಒಳಗೆ ಮಾಡಿದ್ವಿ ಸಿನಿಮಾ. ಅದು ಸಿನಿಮಾ ರೇಂಜ್ಗೆ ಸಿನಿಮಾ ಕ್ಯಾಮ್ರಾ ಮಾಡೋಂಗಾಗಿದ್ದು ಅವರಿಂದ. ನಾವು ಮಾತಾಡ್ಕೊಂತಿದ್ವಿ ನನ್ನಕ್ಕೆ ಸಿನಿಮಾ ಆದ್ಮೇಲೆ.
ಫೋನ್ನಾಗ ಏನೋ ಆಗಿತ್ತು ಆಟ ಆಡ್ಕೊಂತ ಮಾಡಿದ್ದು ಸಿನಿಮಾ ಅದ. ಈಗ ಸಿನಿಮಾ ಅಂತ ಒಂದು ಮಾಡೋಣ ಅಂತ ಅಂದಾಗ ಅದೇ ಚೇತನ್ ಸರ್ ಹೇಳ್ದಂಗೆ ರೊಕ್ಕದ ಸಲುವಾಗಿ ಜರ ಹಿಂದೆ ಮುಂದೆ ನೋಡೋದಿತ್ತು. ಆ ಟೈಮ್ನಾಗ ಚೇತನ್ ಸರ್ ಏನ್ ತಲೆಗೆ ಬಂತೇನೋ ನಿಂತು ಬಿಟ್ರು. ಅದಾದ್ಮೇಲೆ ನಮ್ಮ ಸರ್ ನಮ್ಮಂತ ನಿಂತರು. ಬಹಳ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಅನ್ನೋಕ್ಕಿಂತ ನಾವು ಡೈರೆಕ್ಟರ್ ಮತ್ತೆ ಆರ್ಟಿಸ್ಟ್ ಅನ್ನೋ ಒಂದು ಇಲ್ಲಲ್ಲ, ಟೋಟಲ್ ಟೀಮ್ ಒಳಗೆಲ್ಲ ಒಂಥರ ಫ್ಯಾಮಿಲಿ ಎಲ್ಲ ಕೂಡ ಎಲ್ಲ ಒಂದು ಟ್ರಿಪ್ ಹೋಗಿರ್ತೀವಲ್ಲ ಆ ಟೈಪ್ ಮುಂದೆ ಮಾಡ್ಕೊಂತ ಹೋದ್ರೆ ಅದೇ ಪ್ಲಸ್ ಆಗಿ ಸಿನಿಮಾ ಹಿಂಗೆ ಔಟ್ಪುಟ್ ಬಂದಿದ್ರು. ಇಲ್ಲಿನೂ ಕೆಲಸ ಹಂಗೆ ಆಗ್ಬೇಕು ಅನ್ನೋಂಥದ್ದಿಲ್ಲ. ನಾವು ಅಷ್ಟೇ ಅಲ್ರಿ, ಬೆಂಗಳೂರು ಟೀಮ್ ಬಂದಿತ್ತು, ಅವರು ಹಂಗೆ ಇದ್ರಲ್ಲ ಹುಡುಗರೆಲ್ಲ. ಸೊ ಬಹಳ ಖುಷಿ ಆತ್ರಿ. ಆಮೇಲೆ ಹೀರೋಯಿನ್ ಅವರು ಬಹಳ ಚಂದ ಆಕ್ಟ್ ಮಾಡ್ಯಾರ, ಬಹಳ ಮುಗ್ಧ ಕಾಣಾಕ್ತಾರೆ ಸ್ಕ್ರೀನ್ ಮೇಲೆ. ಆಮೇಲೆ ರಿಯಲ್ ಒಳಗೂ ಮುಗ್ಧ, ರಿಯಲ್ ಒಳಗೆ ಗೊತ್ತಿಲ್ಲ ನಮಗೆ. ಹಂಗ ನಮ್ದು ಚಂದ ಬಂದತ್ರಿ ಇಬ್ಬರು ಕಾಂಬಿನೇಷನ್. ಬರ್ಸ್ಯಾರಿ ಅವರು ಉಮೇಶ್ ಸರ್ ಅಲ್ಲಲ್ಲ ಏನ್ರಿ ಹಚ್ ಕಡಿಮೆ ಆದ್ರು ನಮಗ ಹೊಟ್ಟೆಗೆ ಹಾಕೊಂಡ್ರಿ. ಹೆಂಗಿರ್ತೈತಿ ನಾವು ನ್ಯಾಚುರಲ್ ಆಗಿ ಮಾಡಿದ್ರೆ ಯೂಟ್ಯೂಬ್ನಾಗ ಹಂಗೆ ಹಂಗ ಬರ್ತೈತಿ. ಹಾಗೆ ತಪ್ಪಂಗಿಲ್ಲ, ಅದು ಕ್ಯಾಮ್ರಾ ಬಂತಂದ್ರೆ ನಾವು ಮಾಡಂಗ ಮಾಡ್ತಿರ್ತೀವಿ. ಸ್ವಲ್ಪ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಸ್ಲೋ ಭಾಳ ನಮ್ದು ರೈಲ್ವೆ ಒಳಗೆ ಹೊಂಟಾಗ ಹಂಗ ಹೊಂಟ್ಬಿಡ್ತಿರ್ತಾರೆ ಡೈಲಾಗ್ ಪಟ ಮಾತಾಡೋದು. ಸೊ ಅವರು ಅಲ್ಲೆಲ್ಲ ಸಾವಕಾಶ ಮಾತಾಡ್ತಾರೆ ಅಂತ ಹೇಳ್ಕೊಂಡ್ ಮಾಡ್ಕೊಂಡೋದು. ಅದು ಬಹಳ ಖುಷಿ ವಿಚಾರ ರೀ. ಆಮೇಲೆ ಹಾ ರೀ ಅಷ್ಟು ಬಹಳ ಪ್ರಕಾರ ಹೇಳ್ತೇನೆ ರೀ. ಆಮೇಲೆ ತಮಿಳು ನಂದಿ ಸರ್ ರೀ ಫಸ್ಟ್ ಹಿಡಿದ ಗುಲಾಮ್ ಸಿನಿಮಾದಿಂದ ಪರಿಚಯ ರೀ ಶಿವಜಮ್ ಗಂಡಿ ಸರ್ ಇಂದ. ಅವಾಗಿಂದನೂ ಅವ್ರು ಇವರು ಅಂತ ಏನಿಲ್ಲ, ಎಲ್ರೂ ಚಲೋತ್ತಾಗಿ ನೋಡೋದಾಗ್ಲಿ ಅಥವಾ ಏನೋ ಹೇಳೋದಾಗ್ಲಿ, ವಿಚಾರಗಳು ಹೇಳೋದಾಗ್ಲಿ, ಅವ್ರ ಜೊತೆ ಯಾರು ಮಾಡತ್ತಿದ್ರು ಅಂದ್ರೆ ಆಕ್ಟ್ ಅವ್ರು ಕೇಳ್ಕೊಂಡು ಮಾಡ್ಕೊಳ್ಳೋದಾಗ್ಲಿ ಮುಂಚೆಯಿಂದ ಹಂಗೆ. ಆಮೇಲೆ ಒಂದ್ಸಲ ಫೋನ್ ಮಾಡಿನೂ ಅವ್ರ ಮನೆಯಾಗ ಯಾರು ಕೆಲಸದವ್ರ ವಿಡಿಯೋ ಮಾಡಿ ಇಷ್ಟಪಟ್ರು ಅಂತ ಫೋನ್ ಹಚ್ಚಿದ್ರು ಒಂದ್ಸಲ. ಸರ್ ನನಗೂ ಸುದ್ದಿ ಮಾಡಿಬಿಡು ಅಂತ ವಿಡಿಯೋ ಮಾಡಿದ್ವಿ ಅವ್ರನ್ನ. ಸೊ ಹಂಗೆಲ್ಲ ಬಹಳ ಸಪೋರ್ಟ್ ಮಾಡ್ಯಾರಿ. ಈ ಸಿನಿಮಾದಾಗೂ ಬಹಳ ಸಪೋರ್ಟ್ ಮಾಡ್ಯಾರ. ಆಮೇಲೆ ಕಾಕ್ರೋಚ್ ಸುದೀರ್ ಸರ್ ಅವರು ಸಿನಿಮಾ ಮಾಡಿರ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಫೈಟ್ ಗಿಟ್ ಹಂಗೆ. ನಾವು ಏನೋ ಒಂದು ಯಾರು ಒಂದು ಐದು ವಿಚಾರ ಹಂಗ ಯಾರು ಬೈತಾರನ್ನ ಏನ್ ಮಾಡ್ತಾರನ್ನ ಅಂತೇಳಿ ಇಲ್ಲ ಹಂಗ ಹಿಂಗ ಅಂತ ಹೇಳ್ಕೊಂಡ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋದ್ರು. ನಿಮಗೂ ಥ್ಯಾಂಕ್ಸ್ ರೀ. ಆಮೇಲೆ ಪ್ರೊಡ್ಯೂಸರ್ ಸರ್ ಅನ್ಕ ಏನು ಐದು ಅಪರೂಪ ಕಡೆ ಒಂದ್ 2-3 ಸಲ ಆದ್ರೂ ಅಲ್ಲಿ ಹಿಂದಿದ್ದಾರೆ. ನಾವು ಓಡಾಡ ಏನ್ ಹೇಳ ಯಾರು ಕೇಳೋಣ ಇಲ್ಲೇ ನಾವು ಗಾಡಿ ಕೆಲಸ ಮಾಡೋದು ಹೇಳಾರುತ್ತೆ, ಅಷ್ಟು ಸಿಂಪಲ್ ಅವರು. ಆಮೇಲೆ ಮಾಸ್ ಮಾದ ಸರ್ ಫೈಟ್ ಮಾಸ್ಟರ್ ಮಾಸ್ ಮಾದ ಸರ್ ಹೆಂಗ್ ರಾತ್ರಿ ಆಗಿತ್ತಂದ್ರೆ ಮಲ್ಲಾ ಅಂತೇಳಿ ಅವರು ಸಿನಿಮಾ ಟೈಪ್ ಹಾಕ್ತಾರೆ. ನಮ್ದು ನ್ಯಾಚುರಲ್ ಮಾಡಿ ರೂಢ ಆಗ್ಬಿಟ್ಟತ್ರಿ. ಅವ್ರು ಹಿಂಗ್ ಹೊಡಿದ್ರು ಹಿಂಗ ಹೊಡೆಯವರು. ಸೊ ಬಹಳ ಹೆಣಿಗಿದ್ರು ಅವರು. ಆಮೇಲೆ ಭೂಷಣ್ ಮಾಸ್ಟರ್ ಸರ್ ಡ್ಯಾನ್ಸ್ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದ್ರು ಅವರು. ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡಿದ್ರು. ಒಂಥರ ಹೆಂಗ್ ಕಾಣತ್ತಾರ ನೋಡಿ ಸ್ಕಿನ್ ಮೇಲೆ ನೋಡಿರಿ. ಅವರೆಲ್ಲ ಹೇಳ್ಕೊಂಡ್ ಮಾಡ್ಕೊಂಡ್ರು. ಅಪೂರ್ವ ಮೇಡಮ್ ಅವ್ರು ನಮ್ಮ ತಾಯಿ ರೂಲ್ ಮಾಡ್ಯಾರಿ, ಅವರು ಚಂದ ಮಾಡ್ಯಾರ. ರಮೇಶ್ ಭಟ್ ಸರ್ ಮಾಡ್ಯಾರ. ರಮೇಶ್ ಭಟ್ ಸರ್ ಸ್ಕಿಟ್ ಒಂದು ಮಾಡಿದ್ರು ನಾವು ಅವಾಗಿಂದ ಪರಿಚಯ. ಸೊ ಅವರು ಮಸ್ತ್ ಮಾಡ್ಯಾರಿ. ಆಮೇಲೆ ಮತ್ತೆ ನಮ್ಮ ಆನಂದ್ ಕಾಮಿಡಿ ನಮ್ಮ ಆನಂದ್ ಮಾಡ್ಯಾನ. ನಮ್ಮ ಇನ್ನೊಂದು ದೋಸ್ತೊಬ್ಬ ಶಿವ ಅಂತ ಹೇಳಿ ನಾಟಕ ಕಲಾವಿದ್ರು ಅವ್ರು ಮಾಡ್ಯಾರ. ಆಮೇಲೆ ನಮ್ಮ ವಿಶಾಲ್ ಮಾಡ್ಯಾನ್ರಿ. ಆಮೇಲೆ ದಾವಲನ್ನ ಮಾಡ್ಯಾರ. ದಯಾನಂದ್ ಬೆಳಿಗ್ಗೆ ಅಂತ ನಾಟಕ ಕಲಾವಿದ್ರು ಅವ್ರು ಮಾಡ್ಯಾರ. ಇನ್ನೂ ಬಹಳಷ್ಟು ಕಲಾವಿದ್ರು. ಆಮೇಲೆ ನಮ್ಮ ಸುರೇಶ್ ರೀ ಬಿ ಆಫೀಸ್ ಅವ್ರು ಮಾಡ್ಯಾರ. ನಮ್ಮ ಟೀಮ್ ಎಲ್ಲ ಏನೈತಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ. ಒಂಥರ ಈಗ ಗಾಳಿ ತೇಲಾಡ್ದಂಗೆ ಫೀಲ್ ಇರ್ತೈತೆ ನಮಗೆ. ಸಿನಿಮಾಗಂತೂ ನಾವಂತೂ ಜಾಸ್ತಿ ಏನ್ ಕೆಲಸ ಮಾಡಿದ್ರಿ. ನಮ್ಮ ಜಮಖಂಡಿ ಹುಡುಗರು ಆಮೇಲೆ ನಮ್ಮ ಬೀದರ್ ಹುಡುಗರು ಒಂಥರ ಏನ್ ಬೇಕಾ ಏನಿಲ್ಲ ಎಲ್ಲಾನು ಭಾಳ ಸಪೋರ್ಟ್ ಮಾಡ್ಯಾರ. ನಮ್ಮ ಆನಂದ, ನಮ್ಮ ವಿಶಾಲ, ನಮ್ಮ ದಾನು, ಆಮೇಲೆ ನಮ್ಮ ಸಂತು, ಪರಾಗ, ಭೀಮ, ಆಮೇಲೆ ಎಳ್ನೀರು ವಿಶಾಲ ಅಂತ ವಿಶಾಲ ಅಂತ ಇಬ್ಬರು ನಮ್ಮ ಅಂತೀವಿ ನಾವು. ಆಮೇಲೆ ನಮ್ಮ ಇವರು ಸ್ಟೈಲ್ ಶಿವ ಅವರು ಈ ಫೋಟೋ ಮಾಡ್ಯಾರಲ್ಲಿ ಅವರು ಡಿಸೈನ್ ಮಾಡಿದ್ರು. ಆಮೇಲೆ ನಮ್ಮ ಪ್ರವೀಣ್ ಕಡಪಟ್ಟಿ ಅವ್ನ ಮೇಕಿಂಗ್ ವಿಡಿಯೋ ಮಾಡ್ಯಾರ. ಆಮೇಲೆ ವರ್ಧನ ಈ ಫೋಟೋ ಸ್ಟಿಲ್ ಎಲ್ಲ ಅವನ್ನ ಕ್ಲಿಕ್ ಮಾಡಲ್ರಿ. ಆಮೇಲೆ ಜಯ ಅವರು, ಓಂಕಾರ ಅವರು, ಇನ್ನೂ ಕೆಲವೊಂದಿಷ್ಟು ಜನರ ಹೆಸರು ಬಿಟ್ಟಿದ್ದು ಹೊಟ್ಟೆ ಹಾಕಿ ಥ್ಯಾಂಕ್ಸ್ ರೀ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಗೈತಿ. ಏನೇನೋ ಮಾತಾಡ್ಬೇಕಂತ ಅವಾಗ ತಗೊಂತ ಅನ್ಕೊಂಡಿರ್ತೀವಿ, ಬರೋಲ್ಲ ಹಾರ್ತಾವ. ಒಂದೇನಪ್ಪಾ ಅಂತಂದ್ರೆ ನನ್ನ ಮಾತ್ರ ಭಾಳ ಮುಂದೆ ಜೊಕ್ಕೊಂಡು ಹೋಗ್ಯಾರಿ ಉಮೇಶ್ ಸರ್. ದೊಡ್ಡ ಥ್ಯಾಂಕ್ಸ್ ರೀ ಉಮೇಶ್ ಸರ್ಗೆ, ಧನ್ಯವಾದ. ಒಂದೆರಡು ಏನ್ರಿ ಮಾಡ್ತೀನಿ ಹೇಳುದು ಹೊಟ್ಟೆ ಹಾಕೊಂಡ್ ನೋಡ್ರಿ. ನಿಮ್ ರೋಲ್ ಯಾವ ತರ ಇದೆ? ನಮ್ದು ಅದೇ ರೀ ಮಿಡಲ್ ಕ್ಲಾಸ್ ಹುಡುಗ ರೀ. ಮಿಡಲ್ ಕ್ಲಾಸ್ ಹುಡುಗ, ಒಂದು ಮಿಡಲ್ ಕ್ಲಾಸ್ ಹುಡುಗ ಲವ್ ಮಾಡೋದು ಈ ಟೈಪ್ ಐತ್ರಿ. ಫೈಟ್ ಎಲ್ಲ ಜಾಸ್ತಿ ಕಾಣ್ತಾ ಇದೆ ನಿಮ್ದು ಹಾ ಮಾಡಿದ್ರೆ ಜಾಸ್ತಿ. ನಿಜ ಹೇಳ್ಬೇಕು ಅಂದ್ರೆ ನೀವು ರೀಲ್ಸ್ ಅಲ್ಲಿ ಪಾಪ್ಯುಲಾರಿಟಿ ಇದೆ ಅಲ್ವಾ? ಹೌದು. ರೀಲ್ಸ್ ಅಲ್ಲಿ ಡೈಲಾಗ್ ಮಾಡ್ತಿರಲ್ವಾ? ಹಾ ರೀ. ಸಿನಿಮಾಗ ಅದನ್ನ ಬಿಟ್ಟು ಮಾಡಿದೀರಾ, ಅದನ್ನ ಸೇರ್ಸ್ಕೊಂಡ್ ಬಿಡಿದೀರಾ? ಆ ತರದ್ದೆಲ್ಲ ಸೇರ್ಸ್ಕೊಂಡ್ ಮಾಡಿದೀರಾ? ಸ್ವಲ್ಪ ಅಂದ್ರೆ ಫರ್ಕ್ ಅನ್ಸ್ತತ್ರಿ, ಇದ್ರಾಗ ಚೇಂಜಸ್ ಕಾಣ್ತತ್ರಿ. ಅಲ್ಲೆಲ್ಲ ಹೆಂಗಿರತ್ರಿ ನಾವು ಫೈಟಿಂಗ್ ಗೀಟಿಂಗ್ ಇರಂಗಿಲ್ರಿ. ಬಟ್ ನಿಂತ ಡೈಲಾಗ್ ಅನ್ನೋದು ಆಮೇಲೆ ಕಾಮಿಡಿ ಕಂಟೆಂಟ್ ಹೋಗ್ತದೆ. ಸೊ ಇಲ್ಲೇನೈತಿ ಸಿನಿಮಾಟಿಕ್ ಒಳಗೆ ಏನ್ ಬೇಕಾ ಎಲ್ಲ ಮಾಡ್ಸ್ಯಾಡಿ. ಅಂದ್ರೆ ನಾನು ಗುದ್ದಾಡಿನ ಅಷ್ಟೇ, ಬಟ್ ಗುದ್ದಾಡಂಗ್ ಅವ್ರು ಮಾಡಿದ್ರು. ಫೈಟ್ ಮಾಸ್ಟರ್ ಆಗಿರ್ಬೋದು, ನಮ್ಮ ಪ್ರತಿಯೊಂದು ಹಂತದ ಸೈಡ್ ತಗೊಂಡು ಸರ್ ಹೇಳ್ತಿದ್ರು. ಯಾಕಂದ್ರೆ ಹೆಂಗಾಗ್ಬಿಟ್ಟಿತ್ತ ಪ್ರೊಫೆಷನಲ್ ಅನ್ನೋ ಹಂಗೆ ಇರ್ಲಿಲ್ಲ. ಅಂದ್ರೆ ನನ್ನ ಪ್ರತ್ಯೇಕ ನಾವು ಫೋನ್ ಒಳಗೆ ಮಾಡಿ ಇನ್ನೂ ಮಾಡಿ ವರ್ಕೌಟ್ ಆಗ್ಬಿಟ್ಟಿತ್ತು ನಮಗೆ. ಇದ್ರಾಗ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಗೊತ್ತಾಗಬೇಕಾಗಿತ್ತ. ಬಟ್ ಅವ್ರು ಹಂತವಾಗಿ ನೋಡ್ಕೊಂತ ಮಾಡ್ಕೊಂತ ಹೋದ್ರಿ. ಬಟ್ ಮುಂದೆ ಹಾಕೊಂಡ್ ತುಂಗ್ಯಾರಿ. ಕೆಲವೊಂದಿಷ್ಟು ಏನೋ ಚಂದ ಬಂದಿತ್ತಂದ್ರೆ ಅದಕ್ಕೆಲ್ಲ ಎಲ್ಲ ಟೀಮ್ ಎಲ್ಲ ಕಾರಣ, ಉಮೇಶ್ ಸರ್ ಕಾರಣ. ರೀಲ್ಸ್ ಬಿಟ್ಬಿಟ್ಟಿದ್ದೀರಾ? ಇಲ್ರಿ ಮಾಡ್ತೇವ್ರಿ, ವಾರಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡ್ತೀವ್ರಿ ಯೂಟ್ಯೂಬ್. ಸಿನಿಮಾದಲ್ಲಿ ಸಿನಿಮಾ ಈ ಸಿನಿಮಾದಲ್ಲಿ ರೀಲ್ಸ್ ಕಂಟೆಂಟ್ ಇದೆಯಾ ಅಂತ?
ಇದ್ರಾಗ ಏನಿಲ್ರಿ, ಬಟ್ ಅದ್ರ ರಿಲೇಟೆಡ್ ಒಂದು ಚೀಸ್ ಐತ್ರಿ ಇದ್ರಾಗ, ಅದಕ್ಕೆ ಟಚ್ ಆಗುವಂಗೆ ನಮ್ಮ ಜನಕ್ಕೆ ಇಷ್ಟ ಆಗುವಂಗೆ. ಸೊ ಅದೈತ್ರಿ. ಮತ್ತ ಹೇಳೋದ್ ನೋಡ್ತೀನಿ, ಎಲ್ಲ ನಮ್ಮ ಉತ್ತರ ಕನ್ನಡದ ಮಂದಿ ಪ್ರೀತಿ ಹೆಂಗೈತಂದ್ರಿ ಒಂಥರ ಮನಿ ಮಗ ಐತಂದ್ರಿ. ನಾವು ಹೀರೋ ಆಮೇಲೆ ಸೆಲೆಬ್ರಿಟಿ ಹಿಂಗೆಲ್ಲ ಫೀಲ್ ಇಲ್ರಿ. ಎಲ್ಲ ಒಂದ್ ಕಡೆ ವೇದಿಕೆ ಮೇಲೆ ನಾವು ನಿಂತು ಮಾತಾಡ್ತೀವಿ ಅಂದ್ರೆ ತೊಳಕ್ ಕುಂತ ಅಷ್ಟು ಜನರ ತಲೆ ಏನಂದ್ರೆ ನಮ್ಮ ಮನಿ ಮಗ ಅಲ್ಲಿ ಮ್ಯಾಲ ನಿಂತ ನಮ್ಗೆ ಫೀಲ್ ಮಾಡ್ತಾರೆ. ಸೊ ಅದು ನಮ್ಮ ಅದೃಷ್ಟ. ನಾವು ಏನೋ ಗೊತ್ತಿಲ್ಲ ಆ ಜನ ಒಪ್ಪನೇನು ಅವ್ರದೆಲ್ಲ ಪ್ರೀತಿ ಸಿಕ್ಕತಿ ಉಳಿಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಸರ್ ಅವರು ಮೊದಲನೇದಾಗಿ ನಾನೆಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಜಮಖಂಡಿ ಟೀಮ್ ಅವರಿಗೂ ಹಾಗೂ ಬೀದರ್ ಟೀಮ್ ಅವರಿಗೂ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೂ, ಟೆಕ್ನಿಷಿಯನ್ಸ್ ಅವರಿಗೂ, ಹಾಗೆ ನನ್ನ ಕೋ ಆರ್ಟಿಸ್ಟ್ ಆಗಿರುವಂತ ಮಲ್ಲು ಜಮಖಂಡಿ ಅವರಿಗೂ, ಹಾಗೆ ಕಾಕ್ರೇಜ್ ಸುದಿ ಸರ್ ಅವ್ರಿಗೂ, ನಾನು ಸ್ಕ್ರೀನ್ ಶೇರ್ ಮಾಡಿರುವಂತ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಅವರು. ಅವ್ರಿದ್ರೆ ನನ್ಗೆ ಹೇಗ ಅನಿಸ್ತು ಅಂದ್ರೆ, ನನ್ನ ಎಲ್ಲಾ ಹಿರಿಯ ಕಲಾವಿದರ ಆಶೀರ್ವಾದ ನನ್ಗೆ ಅವರಿಂದಲೇ ಸಿಕ್ಕಿದೆ ಅಂತ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ನನ್ಗೆಲ್ಲ ಹೇಳ್ಕೊಟ್ರು. ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಆಗಿರುವಂತ ಚೇತನ್ ಸರ್ ಅವ್ರಿಗೂ ಹಾಗೆ ಇದನ್ನೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಆ ಒಗ್ಗಟ್ಟು ಸೇರ್ಸಕ್ಕೆ ಮೇನ್ ಪಿಲ್ಲರ್ ಆಗಿರುವಂತ ಉಮೇಶ್ ಸರ್ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನನ್ಗೆ ತುಂಬಾ ಖುಷಿ ಆಗತ್ತೆ. ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸರ್ ನಿಮ್ ಹತ್ರ ತುಂಬಾ ಪೇಶನ್ಸ್ ಇದೆ, ತುಂಬಾ ತಾಳ್ಮೆ ಇದೆ ಸರ್ ಹತ್ರ. ಯಾಕೆ ಅಂತಂದ್ರೆ ಅವ್ರ ತಾಯಿ ಅವರಿಗೆ ಹುಷಾರಿಲ್ಲ, ತುಂಬಾ ಬ್ಯಾಡ್ ಕಂಡೀಷನ್ ಅಲ್ಲಿ ಇತ್ತು ಅವ್ರ ಸಿಚುವೇಶನ್ಸ್. ಅಂತ ಸಿಚುವೇಶನ್ ಅಲ್ಲೂ ಶೂಟಿಂಗ್ ಅಲ್ಲಿ ಯಾವ ತರ ನಡ್ಸ್ಕೊಂಡು ಹೋಗಿದ್ದಾರೆ ಅಂತಂದ್ರೆ, ಒಂದಿಷ್ಟು ಆರ್ಟಿಸ್ಟ್ ಗೆ ಗೊತ್ತಾಗ್ಲಾರ್ದಂಗೆ ಏನ್ ಸಿಚುವೇಶನ್ ನಡೀತಾ ಇದೆ ಅವ್ರ ಫ್ಯಾಮಿಲಿಯಲ್ಲಿ, ಏನೆಲ್ಲ ಫೇಸ್ ಮಾಡ್ತಿದ್ದಾರೆ ಅವರು, ಯಾರಿಗೂ ಏನು ತಿಳಿಸ್ಲಾರ್ದಂಗೆ ನಮ್ ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಡೈಲಾಗ್ಸ್ ನಾವು ಉತ್ತರ ಕರ್ನಾಟಕ ಅಂತ ಬಂದಾಗ ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ಇರುತ್ತೆ, ಒಂದ್ ಸ್ವಲ್ಪ ಚೇಂಜಸ್ ಇರುತ್ತೆ. ಸರ್ ನಾನು ಕೇಳ್ತಿದ್ದೆ, ಸರ್ ನನಗಿದು ಬರ್ತಾ ಇಲ್ಲ ಇದು ಹೇಗೆ ಅಂತ. ಒಂದ್ 10 ಸಾರಿ ಹೇಳಿದ್ರು 10 ಸಾರಿನೂ ಹೇಳೋರು ಅವರು, ಬೇಸರ ಮಾಡ್ಕೊಳ್ಳಾರ್ದಂಗೆ. ಸೊ ಈ ಒಂದು ಸುಂದರವಾದ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದೇ ನನ್ಗೆ ಖುಷಿ ಇದೆ. ಮತ್ತೆ ಇನ್ನೊಂದಿದೆ, ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ವಿದ್ಯಾ ಅನ್ನೋ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಆ ಪಾತ್ರ ನನ್ಗೆ ಯಾವ ತರ ಇದೆ ಅಂದ್ರೆ, ಒಂದು ಹಳ್ಳಿ ಊರಲ್ಲಿ ಸ್ಟ್ರಾಂಗ್ ಆಗಿ ಎಜುಕೇಟೆಡ್ ಹುಡುಗಿ ಇರ್ತಾಳೆ, ಊರಿಗೋಸ್ಕರ ಹೋರಾಡ್ತಾಳೆ. ಹೋರಾಟ ಮಾಡ್ಬೇಕಾದಾಗ ಏನೆಲ್ಲ ಸಿಚುವೇಶನ್ಸ್ ಬರುತ್ತೆ, ಆ ಸಿಚುವೇಶನ್ ಅಲ್ಲಿ ಅವಳು ಹುಡುಗ ಯಾವ ತರ ಅವಳ ಜೊತೆಗೆ ಕರ್ಕೊಂಡು ಹೋಗ್ತಾನೆ, ಏನೆಲ್ಲ ಅವನು ಸಪೋರ್ಟ್ ಮಾಡ್ತಾನೆ, ಎಲ್ಲಾ ಜನ ಯಾವ ತರ ನಿಂತ್ಕೊಳ್ತಾರೆ, ಅವಳು ಯಾವ ತರ ನಿಂತ್ಕೊಳ್ತಾಳೆ, ಅದೆಲ್ಲ ಆದ್ಮೇಲೆ ಇಬ್ಬರು ಪ್ರೀತಿ ಎಷ್ಟು ಪವಿತ್ರವಾಗಿದೆ ಈ ಸಿನಿಮಾ ಕಂಟೆಂಟ್ ಅಲ್ಲಿ ನಂದು ಈ ಪಾತ್ರ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಏನಾದ್ರು ಹಾಗೆ ಸಾರಿ, ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾಗಿರುವಂತ ವಿಷಯ, ನನ್ನ ಎಲ್ಲಾ ಮಾಧ್ಯಮದ ಆತ್ಮೀಯರಿಗೆ ಸಿನಿಮಾ ಹೇಗಿದೆ, ಸಿನಿಮಾ ಕಂಟೆಂಟ್ ಏನಿದೆ, ಯಾವಾಗ ರಿಲೀಸ್ ಆಗ್ತಿದೆ ಅಂತ ಮನೆ ಮನೆಗೂ ಮುಟ್ಸುವಂತ ನನ್ನ ಎಲ್ಲಾ ಮಾಧ್ಯಮ ವರ್ಗದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಿರ್ದೇಶಕರು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ, ಮತ್ತೆ ನಮ್ಮ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಮತ್ತೆ ಡಿಜಿಟಲ್ ಮೀಡಿಯಾ ಎಲ್ರಿಗೂ ಕೂಡ ಈ ಒಂದು ವಿದ್ಯಾ ಗಣೇಶ ತಂಡದ ಪರವಾಗಿ ಧನ್ಯವಾದಗಳು. ಈ ಒಂದು ಸಿನಿಮಾ ಟ್ರೈಲರ್ ಈಗಲೇ ನೋಡಿದ್ದು ನಾನು, ತುಂಬಾ ಚೆನ್ನಾಗಿತ್ತು. ಬಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ನಾಣಿ ಸರ್ ಇಂದ. ಆಕ್ಚುಲಾಗಿ ನಾಣಿ ಸರ್, ನಾನು ನಾಣಿ ಸರ್ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಈ ಇದಕ್ಕೆ ಡೈಲಾಗ್ ಬರೀಬೇಕು ಅಂತ ಬಂದಿದ್ದು ನಾಣಿ ಸರ್ಗೆ. ಗೊತ್ತಿಲ್ಲ, ನಾಣಿ ಸರ್ ತುಂಬಾ ಬ್ಯುಸಿ ಇದ್ರು. ಆಮೇಲೆ ಅವರು ನಾಣಿ ಸರ್ ಹೇಳಿದ್ರು, ನಾಗೇಶ್ ಈ ತರ ಒಂದು ಸಿನಿಮಾ ಬಂದಿದೆ, ಡೈಲಾಗ್ ಬರಿಬೇಕಂತೆ. ಸರಿ ಸರ್ ಆಯ್ತು, ವರ್ಕ್ ಮಾಡೋಣ ಸರ್. ಇವರು ಉಮೇಶ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರ ಕಥೆ ಹೇಳಿದ್ಮೇಲೆ ಹೇಳಿದ್ರು, ಇದು ಉತ್ತರ ಕರ್ನಾಟಕದ ಭಾಷೆನಲ್ಲಿ ನಾವು ಸಿನಿಮಾ ಮಾಡ್ತಿರೋದು, ಮೇನ್ ನಮ್ ಕಾನ್ಸಂಟ್ರೇಷನ್ ಅಲ್ಲಿಗೆ ನಾವು ಮಾಡೋದು. ನನಗೆ ಆಗ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಡಕ್ ಅನಿಸ್ತು. ಯಾಕೆಂದ್ರೆ ನಾವು ಬರೆಯೋದೆಲ್ಲ ಇಲ್ಲಿ ಭಾಷೆ, ಬೆಂಗಳೂರು ಭಾಷೆ, ನಾವು ಈ ಕಡೆ ಡೈಲಾಗ್ ಬರ್ದಿರೋದು ಜಾಸ್ತಿ. ಅಲ್ಲಿ ಉತ್ತರ ಕರ್ನಾಟಕದ ಆ ಒಂದು ಭಾಷೆ ಮೇಲೆ ನಮ್ಗೆ ಯಾವುದೇ ಹಿಡ್ತಾ ಇಲ್ಲ. ಸೊ ನಾನು ಅದಕ್ಕೆ ಅವ್ರಿಗೆ ನೇರವಾಗಿ ಹೇಳಿದೆ, ಸರ್ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ, ಇದನ್ನ ಈ ಸಿನಿಮಾ ನೀವು ಅಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ನೀವು ಅಲ್ಲಿಯೇ ಯಾರಾದ್ರೂ ರೈಟರ್ ಇದ್ರೆ ಬರ್ಸಿದ್ರೆ ತುಂಬಾ ಉತ್ತಮ. ಯಾಕಂದ್ರೆ ನಮ್ಗೆ ಅಲ್ಲಿ ಭಾಷೆ ಗೊತ್ತಿಲ್ಲ, ಅಲ್ಲಿ ಹೇಗ್ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅಲ್ಲಿ ಅಲ್ಲಿದೆ ಆದ ಒಂದು ಫ್ಲೇವರ್ ಇರುತ್ತೆ, ಅದು ನಮಗ್ ಗೊತ್ತಿಲ್ಲ. ದಯವಿಟ್ಟು ಬೇಡ ಸರ್ ಅಂತ ನಾನು ತುಂಬಾ ಸಲ ಹೇಳಿದೆ ಅವ್ರಿಗೆ. ಆಮೇಲೆ ಅವರು ಒಂದು ಹೇಳಿದ್ರು, ಸರ್ ನೀವ್ ಏನ್ ತಲೆ ಕೆಡ್ಸ್ಕೊಬೇಡಿ,
ನೀವು ಇಲ್ಲಿ ಏನು ಆ ಸಿನಿಮಾಗೆ ಆ ಕತೆಗೆ ಏನ್ ಬೇಕು, ನೀವು ಆ ಡೈಲಾಗ್ಸ್ ಏನ್ ಬೇಕು ಅದನ್ನ ನೀವು ಬರ್ಕೊಡಿ, ನಾವು ಅದನ್ನ ಅಲ್ಲಿಗೆ ಟ್ರಾನ್ಸ್ಲೇಟ್ ಮಾಡ್ಕೋತೀವಿ, ಅದು ನಾವು ಅಲ್ಲಿ ಭಾಷೆಗೆ ನಾವು ಇದು ಮಾಡ್ಕೋತೀವಿ ಅಂತ. ಸರಿ, ಆಮೇಲೆ ನಾನು ನಾಣಿ ಸರ್ಗೆ ಹೇಳಿದೆ, ಸರ್ ಏನ್ ಮಾಡೋದು? ನಾಣಿ ಸರ್ ಹೇಳಿದ್ರು, ಇಲ್ಲ ನೀವು ಬರ್ಕೊಡಿ, ಅದು ಅವರು ಅಲ್ಲಿಗೆ ಇದ್ ಮಾಡ್ಕೋತಾರೆ, ಟ್ರಾನ್ಸ್ಲೇಟ್ ಮಾಡ್ಕೋತಾರೆ ಅಂತ. ಸರಿ ಅಂತ ಹೇಳಿ ನಮಗೆ ಅವ್ರ ಕತೆ ಹೇಳಿದ ರೀತಿ ಆ ಒಂದು ಕಂಟೆಂಟ್ ತುಂಬಾ ಇಷ್ಟ ಆಯ್ತು. ಸರಿ ಅಂತ ಹೇಳಿ ನಾಣಿ ಸರ ಮಾರ್ಗದರ್ಶನದಲ್ಲಿ ನಾನು ಆದಷ್ಟು ನಮ್ಗೆ ಏನು ನಮ್ಮ ತಿಳುವಳಿಕೆಗೆ ಬಂದಷ್ಟನ್ನ ನಾನು ಅದಕ್ಕೆ ಡೈಲಾಗ್ ಬರ್ಕೊಟ್ಟೆ. ಎಂಡ್ ಆಫ್ ದ ಡೇ ಫೈನಲಿ ನಾಣಿ ಸರ್ ನಾವೆಲ್ಲ ಕೂತ್ಕೊಂಡು ಅದು ಫೈನಲ್ ಟ್ಯೂನ್ ಮಾಡಿ ನಾಣಿ ಸರ್ ಮಾರ್ಗದರ್ಶನದಲ್ಲೇ ಈ ಒಂದು ಡೈಲಾಗ್ಸ್ ನ ಬರೆದ್ವಿ. ಅದು ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಅನಿಸ್ತಾ ಇದೆ ನಾವೇ ಬರ್ದಿದ್ದ ಡೈಲಾಗ್ಸ್ ಅಂತ. ಯಾಕೆಂದ್ರೆ ಅದು ಏನು ಆ ಭಾಷೆನಲ್ಲಿ ನಮ್ ಡೈಲಾಗೆ ಕಾಣಿಸ್ತಾ ಇಲ್ಲ, ಹಂಗೆ ಅದು ಅಷ್ಟು ಬದಲಾಗಿರೋ ಫ್ಲೇವರ್ ಇದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ಅದೇ ಖುಷಿ. ಈ ಒಂದು ತಂಡಕ್ಕೆ ನಾವು ಒಂದು ಟೀಮಲ್ಲಿ ಇರೋದು ತುಂಬಾ ಖುಷಿ ಆಗ್ತಿದೆ. ಇದಕ್ಕೆ ಅವಕಾಶ ಕೊಟ್ಟಂತ ನಮ್ ನಾಣಿ ಸರ್ ಫಸ್ಟ್, ಯಾಕಂದ್ರೆ ಅವರಿಂದ ನನ್ನ ಸಿನಿಮಾ ಬಂದಿದ್ರಿಂದ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಉಮೇಶ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಅವ್ರು ಬಂದು ಕತೆ ನರೇಟ್ ಮಾಡಿ ನಮ್ ಬಗ್ಗೆ ಆ ಒಂದು ಅರ್ಧ ಗಂಟೆ ಮಾತುಕತೆನಲ್ಲೇ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗೋಯ್ತು. ಆಮೇಲೆ ಒಂದಷ್ಟು ಪೇಮೆಂಟ್ ವಿಷಯ ತುಂಬಾ ಕಮ್ಮಿ ಅದು ಆ ತರ ಇದ್ದಾಗ ನಾನು ನಾಣಿ ಸರ್ ಗೆಲ್ದೆ, ಸರ್ ಏನೋ ಅವರು ನೋಡಿದ್ರೆ ತುಂಬಾ ಒಳ್ಳೆಯವರು ಅನ್ಸುತ್ತೆ, ಅಂದ್ರೆ ಸಿನಿಮಾ ಪ್ರೀತಿ ಇರೋರು ಅನ್ಸುತ್ತೆ, ವರ್ಕ್ ಮಾಡ್ಕೊಡೋಣ ಬಿಡಿ ಸರ್ ಅಂತ. ಹಾಗೆ ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೇದಾಗ್ಲಿ ಎಲ್ರಿಗೂ. ಇದರಲ್ಲಿ ಆಕ್ಟ್ ಮಾಡಿರೋಂತ ಮಲ್ಲು ಸರ್ ಟೋಟಲ್ ಎಲ್ಲ ಟೀಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಯಾಕಂದ್ರೆ 18ನೇ ತಾರೀಕು ನಾನು ತುಂಬಾ ಹಿಂದೆ ಸಿನಿಮಾ ಆಗ್ಬೇಕಾಗಿತ್ತು, ಬಟ್ ಜನವರಿ 18ನೇ ತಾರೀಕು ನನ್ನ ತಾಯಿ ತೀರೋಗ್ಬಿಟ್ರು. ಸೊ ಅವ್ರಿಗೋಸ್ಕರ 1 ನಿಮಿಷ ತಾವೆಲ್ಲರೂ ಎದ್ದು ಇದು ಮಾಡಿ. ಸರ್ ಆಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿ ಬಂದಿದ್ದು ಸೂಪರ್ ಸಿನಿಮಾಯಿಂದ. ಸೊ ಅಲ್ಲಿ ನಾನು ಎಂಟ್ರಿ ಆಗ್ಬೇಕಾದ್ರೆ ಉಪ್ಪಿ ಸರ್ ಮೇಲೆ ತುಂಬಾ ಹುಚ್ಚು ಅಭಿಮಾನ ಇತ್ತು. ಸೊ ಬೀದರಲ್ಲಿ ನನ್ನ ರೂಮಲ್ಲಿ ನಾನು ಏನೇ ಹಾಕಿದ್ರು ಉಪ್ಪಿ ಸರ್ ಇರೋದು. ಬಟ್ ಎಜುಕೇಶನ್ ವೈಸ್ ನಾನು ಒಂದ್ ಸ್ವಲ್ಪ ಬ್ರಿಲಿಯಂಟ್ ಸ್ಟೂಡೆಂಟ್ ಅನ್ನೋ ಕ್ಯಾಟಗರಿಯಲ್ಲಿ ಇದ್ದಂಗೆ ಇದ್ದಿದ್ರಿಂದ ಸೊ ನಮ್ಮ ಅಪ್ಪನಿಗೆ ತುಂಬಾ ಆಸೆ, ಒಬ್ಬನೇ ಮಗ ಇರೋದ್ರಿಂದ ಡಾಕ್ಟರ್ ಓದಿಸ್ಬೇಕು ಅಂತ. ಅಂಡ್ ನಾನು ಅಲ್ಲಿ ಪಾಸ್ ಆದೆ ಚೆನ್ನಾಗಿ. ಆದ್ಮೇಲೆ PUC ಆದ್ಮೇಲೆ BAMS ಆಯುರ್ವೇದ ಡಿಗ್ರಿನೂ ಹೆಂಗಂದ್ರೆ ಆಟ ಆಡ್ಕೊಂಡು ಪಾಸ್ ಮಾಡಿದ್ದೆ. ಸೊ ಅವ್ರಿಗೆ ಆಸೆ ಏನಿತ್ತು ನನ್ನ ಮಗ ಡಾಕ್ಟರ್ ಅಂತ, ಅವರೆಲ್ಲ ಫಿಕ್ಸ್ ಆಗಿದ್ರು. ಆದ್ರೆ ನನಗೆ ಇದ್ರ ಮೇಲೆ ತುಂಬಾ ಸೆಳೆತಾ ಇತ್ತು ಸಿನಿಮಾ ಇದ್ರ ಮೇಲೆ. ಸೊ ಡಿಗ್ರಿ ಕಂಪ್ಲೀಟ್ ಮಾಡಿ ಆಮೇಲೆ ಬಂದು ಉಪ್ಪಿ ಸರ್ ಜೊತೆ ಜಾಯ್ನ್ ಆಗಿದ್ದೆ. ಆವಾಗ ಇಡೀ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನನ್ನ ಸರ್ಕಲ್ ಎಲ್ಲರೂ ಇದು ಬೇಡ ಅಂತ ತುಂಬಾ ಅಪೋಸ್ ಇದ್ರು. ಬಟ್ ನನಗೆ ಸಪೋರ್ಟಿವ್ ಆಗಿ, ನನಗೆ ಧೈರ್ಯವಾಗಿ, ನನ್ನ ಶಕ್ತಿಯಾಗಿದ್ದು ನನ್ನ ತಾಯಿ ಒಬ್ಳೆ. ಸೊ ಅವಳು ಇರೋದ್ರಿಂದಾನೇ ಮೋಸ್ಟ್ಲಿ ನಾನು ಇಲ್ಲಿವರೆಗೂ ಏನೇ ಕೆಲಸ ಮಾಡಿದ್ರು ಆರಾಮಾಗಿ ತುಂಬಾ ಸೆಟಲ್ಡ್ ವೇಲಿ ಮಾಡ್ಕೊಂಡು ಬಂದಿದ್ದೆ ಅನ್ಸುತ್ತೆ. ಆಮೇಲೆ ಎಲ್ಲ ಈಗ ಹೇಳಿರೋ ಎಲ್ಲ ಪ್ರತಿಯೊಂದು ಗುಣನು ಅವಳು ಕೊಟ್ಟಿರೋ ಭಿಕ್ಷೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಪೇಶನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಎಲ್ಲನೂ. ಸೊ ಅವ್ಳು ತೀರೋಗಿರೋದು ಆಕ್ಚುಲಿ ಅವಳಿಗೆ ಇಲ್ಲೆಲ್ಲೋ ಚೇರ್ ಮೇಲೆ ಕೂರಿಸಿ ಪಿಕ್ಚರ್ ತೋರ್ಸೋಣ ಅಂತಿತ್ತು, ಬಟ್ ಸ್ಕ್ರೀನ್ ಮೇಲೆ ಬರೋ ಥರದಲ್ಲಿ ಆಗೋಯ್ತು. ಇಲ್ಲಿ ಸೊ ಅವಳ ಆಶೀರ್ವಾದ ಇದೆ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾ ಬದಲು ನಾನು ಬೇರೆ ಒಂದು ಭವಮ್ ಅಂತ ಒಂದು ಕಂಟೆಂಟ್ ಇಟ್ಕೊಂಡು ನಾನು ನಾಣಿ ಸರ್ ಹತ್ರ ಒಂದು ಡಿಸ್ಕಸ್ ಮಾಡ್ಬೇಕು ಅಂತ ಫೋನಲ್ಲಿ ಮಾತಾಡಿದಾಗ ಅಲ್ಲಿ ಅದ್ರ ಬಿಫೋರ್ ಏನಾಯ್ತು, ಇದು ಸಣ್ಣದೊಂದು ಕಂಟೆಂಟ್ ಈ ತರ ಇದೆ, ಸಣ್ಣ ಬಜೆಟ್ ಅಲ್ಲಿ ದೊಡ್ಡ ಪ್ರೊಡ್ಯೂಸರ್ಸ್ ಅದು ಎಲ್ಲ ನಾವು ಹಂಟ್ ಮಾಡೋದು ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ. ಆಮೇಲೆ ಇಂಡಸ್ಟ್ರಿ ಸಿಚುವೇಶನ್ ಹೆಂಗಿದೆ, ಅಷ್ಟು ಚೆನ್ನಾಗಿಲ್ಲ, ಫ್ರೂಟ್ಫುಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾಗ ಚೇತನ್ ತುಂಬಾ ಕ್ಲೋಸ್ ಫ್ರೆಂಡ್, ಅವ್ರ VFX ಆರ್ಟಿಸ್ಟ್. ಆಮೇಲೆ ನಮ್ದೇ ಒಂದು ಟೀಮ್ ಕಟ್ಕೊಂಡು ಏನೋ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಅವಾಗ ಸಡನ್ ಆಗಿ ಇದೊಂದು ಹಳ್ಳಿ ಊರ್ ಕಂಟೆಂಟ್ ಬಾಸ್. ಈಗ ಹಾಲಿವುಡ್ ಡೈರೆಕ್ಟರ್ಸ್ ಸುಮಾರು ಇದಾರೆ ನಮ್ಮಲ್ಲೇ, ಯಾಕಂದ್ರೆ ನಮ್ ಸರ್ಕಲ್ ಅಲ್ಲೇ ಮಾತು ಎತ್ತಿದ್ರೆ ಸ್ಪೈಡರ್ ಮ್ಯಾನ್ ನೋಡೋಣ, ಅವೆಂಜರ್ ನೋಡೋಣ ಅಂತ ಹೇಳ್ತಾರೆ. ಅಲ್ಲೆಲ್ಲ ನೋಡ್ಕೊಂಡು CG ಅನ್ಕೊಂಡು ಏನೇನೋ ಮಾಡ್ಕೊಂಡು ಎಕ್ಕೊಟ್ಟು ಹೋಗಿರೋ ಸುಮಾರು ಜನ ಇದಾರೆ. ಬಟ್ ನನಗೇನು ಅಂದ್ರೆ ಉಪ್ಪಿ ಸರ್ ಯಾವಾಗ್ಲೂ ಒಂದು ಮಾತು ಹೇಳೋರು, ದ ಬೆಸ್ಟ್ CG ಏನ್ ಗೊತ್ತೇನ್ರಿ, ವಿತೌಟ್ CG ಇಸ್ ದ ಬೆಸ್ಟ್ CG ಅಂತ ಹೇಳೋರು. ಸೊ ಅದನ್ನ ಇಟ್ಕೊಂಡು ನಾನು ಒಂದು ಲೋಕಲ್ ಫ್ಲೇವರ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಬಾಸ್. ಅದು ನಾನು ಈಗ ಪ್ರೀವಿಯಸ್ ನನ್ನಾಕಿ ನಾವು ಐಫೋನ್ ಅಲ್ಲೇ ಶೂಟ್ ಮಾಡಿದ್ರು, ಅದನ್ನ ತಂದು ನಾವೇನೋ ಇದ್ ಮಾಡಿದ್ವಿ. ಅಲ್ಲಿ ಅವ್ರು ಮಾಡಿರೋ ಕೆಲ್ಸಕ್ಕೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೆ. ಅದ್ರಲ್ಲೂ ನನಗೆ ನಮ್ ಕಡೆ ಹೇಳ್ತಾರಲ್ಲ ಜರೂರತ್ ಸೆ ಜ್ಯಾದಾ ಅಂತ, ಅಂದ್ರೆ ಅವಶ್ಯಕತೆಗಿಂತ ಮಿಗಿಲಾಗಿ ಕ್ರೆಡಿಟ್ಸ್ ಕೊಟ್ಟಿದ್ರು ನಮ್ಮ ಉತ್ತರ ಕರ್ನಾಟಕ ಹೀರೋ ನಮ್ಮ ಮಲ್ಲು ಜಮಖಂಡಿ. ಸೊ ಅದನ್ನ ಇಟ್ಕೊಂಡು ಒಂದೇನೋ ಟೀಮ್ ಟೈ ಅಪ್ ಮಾಡ್ಕೊಂಡು ಮಾಡೋಣ ಅಂತ ಶುರು ಮಾಡಿದ್ವಿ. ಆ ಕತೆ
ಅವ್ರಿಗೂ ಇಷ್ಟ ಆಯ್ತು. ಪ್ರೊಡ್ಯೂಸರ್ ಅವ್ರೇನು ಕೇಳೇ ಇಲ್ಲ, ಓಕೆ ಬಾಸ್ ನೀವು ಮಾಡ್ತೀನಿ ಅಂದ್ರೆ ಡನ್, ನಾನೇನು ಅರೇಂಜ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಒಂದಿನ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ನನ್ನ ಟೀಮ್ ಜೊತೆ ನಾನು ಮಾತಾಡಿದ್ದಾದ್ಮೇಲೆ ಹೀರೋಯಿನ್ ಮೇಡಮ್, ಆಕ್ಚುಲಿ ಇವ್ರು ಈಗ ಇಲ್ಲಿ ಬೆಂಗಳೂರು ತರ ಅನ್ನಿಸ್ತಾರೆ, ಬಟ್ ನಮ್ಮ ನೇಟಿವ್ ಬೀದರ್ ಅವ್ರದ್ದು. ಅಲ್ಲಿ ಯಾವ್ದೋ ಒಂದು ಕ್ಯಾಶುವಲ್ ಫ್ಯಾಮಿಲಿ ಫ್ರೆಂಡ್ ಎಲ್ಲ ಒಂದ್ಸತಿ ಫೋನಲ್ಲಿ ಹಿಂಗ್ ಹೇಳಿದಾಗ ತುಂಬಾ ಚೆನ್ನಾಗಿದೆ ಇದನ್ನ ಮಾಡಿ ಅಂತ ಅಂದ್ರು. ಅವ್ರು ಹೇಳಿದ್ಮೇಲೆ ಮಲ್ಲೂರಿಗೆ ಹೇಳಿದ್ಮೇಲೆ ಒಂದು ರೂಪರೇಷೆಗೊಂಡು ನನ್ಗೆ ಡೈಲಾಗ್ ಅದ್ರ ಮೇಲೆ ಬರ್ದು ಅದು ಅಷ್ಟು ಇಂಡೆಪ್ತ್ ಆಗಿ ಹೋಗೋಕೆ ಅಷ್ಟೊಂದು ಟೈಮ್ ಇಲ್ವೇನೋ ಅಂತ ಅನಿಸ್ತು. ಅದಕ್ಕೆ ನಾಣಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಅದು ಆಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಇನ್ನೊಂದು ಇದೊಂದು ಸಣ್ಣದಿದೆ ಸರ್ ಮಾಡೋಣ ಅಂತ. ಅವರು ಸಿನಿಮಾ ವೈಸ್ ಅವ್ರು ಹೇಳ್ದಂಗೆ ದೊಡ್ಡದು ಸಣ್ಣದು ಅಂತ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಇಮಿಡಿಯೇಟ್ ಓಕೆ ಕೂತ್ಕೊಂಡು ಬರೆಯಕ್ ಶುರು ಮಾಡಿದ್ರು. ಮೋಸ್ಟ್ಲಿ 1 ವಾರ ಅನ್ಸುತ್ತಲ್ಲ ಸರ್, 1ನೇ ವಾರದಲ್ಲಿ ಡೈಲಾಗ್ ಎಲ್ಲ ಬರ್ಕೊಟ್ರು. ಸಾಕು ಸರ್ ಇಷ್ಟು ನಾನು ಅಲ್ಲಿ ಉತ್ತರ ಕರ್ನಾಟಕ ಟ್ರಾನ್ಸ್ಲೇಟ್ ಮಾಡ್ಕೊತೀನಿ ಅಂತ ಇಬ್ರು, ನಾನು ಮಲ್ಲವರು ಇಬ್ರು ಕೂತು 1 ವಾರದಲ್ಲಿ ಅಲ್ಲೆಲ್ಲ ನಮ್ ಸ್ಲ್ಯಾಂಗಿಗೆ ಏನ್ ಬೇಕೋ ಆ ನೇಟಿವಿಟಿಗೆ ತಕ್ಕಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಶುರು ಮಾಡಿದ್ವಿ. ಅಂಡ್ ಅವಾಗ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಮೇನ್ ಕ್ಯಾರೆಕ್ಟರ್ ಇವ್ರಿಗೆ ಬೇಕು ಅಂತ ಬರ್ಕೊಂಡಾಗ ಅವರೆಲ್ಲ ಹಿಂಗ್ ಪೇಮೆಂಟ್ ಗಳು ಜಾಸ್ತಿ ಆಗಿ ನಮ್ ಬಜೆಟ್ ಎಲ್ಲಿ ಜಾಸ್ತಿ ಆಗುತ್ತೋ ಅಂತ ಹೇಳ್ಬಿಟ್ಟು ನನಗೂ ಬಿಲೀವ್ ಮಾಡಕ್ಕಾಗಿಲ್ಲ. ಅವ್ರಿಗೆ ಒಂದೊಂದು ಫೋನ್ ಕಾಲ್ ಅಲ್ಲಿ ನಾನು ಮಾತಾಡಿದ್ದಕ್ಕೆ ಅವ್ರು ನೆಕ್ಸ್ಟ್ ಪೇಮೆಂಟ್ ಏನು ವಿಚಾರ ಮಾತಾಡಿಲ್ಲ. ಚೇತನ್ ಅವ್ರಿಗೆ ಕಳ್ಸಿಕೊಟ್ಟೆ, ತುಂಬಾ ರೆಗ್ಯುಲರ್ ರೇಟ್ ಗಿನ್ನ ತುಂಬಾ ಕಮ್ಮಿಲ್ ಮಾಡಿ. ಅದು ಒಂದೇ ಒಂದು ಕಾರಣ ಅವ್ರೆಲ್ಲಾರು ಹೇಳಿದ್ದು, ಡಾಕ್ಟರ್ಗೋಸ್ಕರ ಮಾಡ್ತೀನಿ, ಎಲ್ರು ಸುಮಾರು ಜನ ಡಾಕ್ಟರ್ ಅಂತಾನೆ ಕರೆಯೋದು, ಉಮೇಶ್ ಅವ್ರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಅವ್ರು ಬರೀ ಮಾತಲ್ಲಿರ್ಲಿಲ್ಲ, ಪ್ರತಿ ಸ್ಟೆಪ್ ಅಲ್ಲೂ ನನ್ನ ಜೊತೆ ನಡ್ಕೊಂಡು ಬಂದ್ರು ಅವರೆಲ್ಲರೂ. ಅಂಡ್ ಶೂಟಿಂಗ್ ಪೋರ್ಷನ್ಸ್ ಬಂದಾಗ ನನ್ಗೆ ಉತ್ತರ ಕರ್ನಾಟಕದಲ್ಲಿ ಜಮಖಂಡಿ ಸರೌಂಡಿಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಲ್ಲಿ ಲೋಕಲ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ನ ಅಲ್ಲಿಂದ ಫ್ಲೇವರ್ ಬೇಕು ಅಂತ ಹೇಳ್ಬಿಟ್ಟು ಈ ನಾಟಕದ ಆರ್ಟಿಸ್ಟ್ ಗಳು ಹಾಕೊಳ್ಳೋಣ ಅಂತ ದಯಾನಂದ್ ಬೀಳ್ಗೆ ಅಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ದಾವಲ್ ಅಣ್ಣ ಅಂತ ರಾಜು ತಾಳಿಕೋಟೆ ಸರ್ ಮಗ ಅವರು. ಬಟ್ ಒಂದು ದಿನಾನು ನಮ್ ಜೊತೆ 1 ವಾರ ವರ್ಕ್ ಮಾಡಿದ್ರಲ್ಲಿ ಆ ಆಟಿಟ್ಯೂಡ್ ಅವ್ರು ಎಲ್ಲೂ ತೋರಿಸ್ಲಿಲ್ಲ ಪಾಪ. ಸೊ ಅಷ್ಟು ನಂಗೆ ಕ್ಲೋಸ್ ಆಗಿ ವರ್ಕ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಶಿವ ಅಂತ ಡ್ರಾಮಾ ಆರ್ಟಿಸ್ಟ್, ಆಮೇಲೆ ನಮ್ಮ ಟೀಮ್ ಜಮಖಂಡಿ ಹುಡುಗರ ಟೀಮ್ ಹೆಂಗಾಗಿತ್ತು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ ತರ ಇದ್ವಿ. ನಮ್ಮ ಆನಂದ, ವಿಶಾಲ್ ಎಲ್ಲರೂ ಹೆಂಗಂದ್ರೆ ನನ್ಗೆ ಹಿಂಗೆ ಏನೋ ತಿರುಗಿದ್ರೆ ಅದು ನನ್ಗೆ ಏನೋ ಬೇಕು ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋದು. ಸೊ ಬನ್ನಿ ಸರ್, ಧನ್ಯವಾದ. ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಹೋದಾಗ ಪ್ರತಿಯೊಬ್ರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಅಲ್ಲಿಂದ ನೇಟಿವಿಟಿಗೆ ತಕ್ಕಂಗೆ ಆ ಡೈಲಾಗ್ಸ್ ಆಗ್ಲಿ ಎಲ್ಲಾನು ಕನ್ವರ್ಟ್ ಮಾಡಿ ನಾವ್ ಏನ್ ಕೊಟ್ಟಿದ್ವಿ ಅದು ತುಂಬಾ ನನ್ಗೆ ಹೆಂಗ್ ಅನಿಸ್ತು ಅಂದ್ರೆ ಅವ್ರಿಗೆ ಯಾರಿಗೂ ನಾನು ಏನು ಈಗ ಎಲ್ಲಾರು ಹೇಳಿದ್ರು ಜಾಸ್ತಿ ಹೇಳಿದ್ರು ಇದ್ ಮಾಡಿದ್ರು ನಾವು ತಪ್ಪು ಮಾಡಿದಾಗ ಅಂತ, ಅವ್ರೆಲ್ಲೂ ತಪ್ಪೇ ಮಾಡಿಲ್ಲ ನನ್ಗನ್ಸಿರೋ ಪ್ರಕಾರ. ಸೊ ಅಷ್ಟು ಫ್ರೀ ಆಗಿ ಹೇಳ್ಕೊಂಡು ಹೋದ್ರು. ಅಂಡ್ ಈ ಸಿನಿಮಾ ನನ್ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ನಮ್ಮ DOP ಶೇಖರ್ ಚಂದ್ರ ಸರ್. ಅವ್ರ ಜೊತೆ ನಾನು ಕೋಟಿಗೊಪ್ಪತ್ರಿ ಮಾಣಿಕ್ಯ ಎಲ್ಲ ವರ್ಕ್ ಮಾಡಿದ್ದೆ ಆಸ್ ಅಸೋಸಿಯೇಟ್ ಆಗಿ. ಸೊ ಅಲ್ಲಿಂದ ಅವರು ಬಂದಿದ್ರು, ಅವ್ರು ಒಂದು ದೊಡ್ಡ ಶಕ್ತಿ ಆಗಿದ್ರು ನನಗೆ. ಸೊ ಸಿನಿಮಾ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದೇನಾದ್ರೂ ಇದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಶೇಖರ್ ಚಂದ್ರ ಸರ್. ಅಂಡ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಪ್ರತಿ ಫ್ರೇಮ್ ನೋಡಿದಾಗ ಅನ್ಸುತ್ತೆ. ನನ್ಗೆ ಅಲ್ಲಿ ಜಾಸ್ತಿ ಕೆಲಸನೇ ಇರಲಿಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ. ಈಗ ಡೈರೆಕ್ಟ್ರೆ ಲವ್ ಸ್ಟೋರಿ ಮಾಡ್ದಂಗ ಅನ್ಸುತ್ತೆ ನಿಮ್ಮ ಟ್ರೈಲರ್ ನೋಡಿದಾಗ. ಎಸ್ ಎಸ್, ಅದು ಏನ್ ಮಾಮೂಲಿ ಸ್ಟೋರಿ ತರ ಕಾಣ್ತಿದೆ, ಅವರು ಒಂದು ಇದನ್ನ ಕ್ಯಾರಿ ಮಾಡ್ಬೇಕೇನೋ. ಮಲ್ಲು ಜಮಖಂಡಿ ರೀಲ್ಸ್ ಅಲ್ಲಿ ಒಂಥರ ಪಾಪ್ಯುಲಾರಿಟಿ ಇದೆ, ಇದೇನೋ ಲವ್ ಸ್ಟೋರಿ ತರ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಅದೇ ಈಗ ಲವ್ ಸ್ಟೋರಿ, ಈಗ ಎಲ್ಲಾದ್ರಲ್ಲೂ ಎಮೋಷನ್ ಲವ್ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರದ್ದು ಫ್ಲೇವರ್ ಏನಿದೆ ಅದನ್ನ ಬಿಟ್ಟು ನಾವು ಬೇರೆ ಏನು ಮಾಡಿಲ್ಲ. ಅವ್ರೇನ್ ಕಾಮಿಕ್ ಆಗಿರ್ತಾರೆ ಅದೇ ತರ ಕ್ಯಾರೆಕ್ಟರೈಸೇಷನ್ ಇದೆ. ಸೊ ಆ ಕ್ಯಾರೆಕ್ಟರೈಸೇಷನ್ ಅಲ್ಲೇ ಲವ್ ಆದ್ರೆ ಎಷ್ಟು ಇಂಡೆಪ್ತ್ ಆಗುತ್ತೆ, ಹಳ್ಳಿ ಕಡೆ ಈಗ ನಮ್ ಕಡೆ ಅಥವಾ ಈ ಕಡೆ ಅಂತಲ್ಲ, ಲವ್ ಯಾವುದೇ ಎಮೋಷನ್. ಸೊ ಅದನ್ನ ಎಷ್ಟು ಇಂಡೆಪ್ತ್ ಆಗಿ ಹೋಗಿ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಹೀರೋಯಿನ್ ಹೋರಾಡಿ ಹಳ್ಳಿ ಊರಲ್ಲಿ ಏನೋ ಮಾಡ್ತಾರೆ ಅಂತ ಆ ಒಂದು ಮ್ಯಾಟ್ರ್ ಏನ್ ಯಾವ್ದಕ್ಕೋಸ್ಕರ ಹೋರಾಡ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಮ್ಯಾಟ್ರ್. ಸೊ ಅದಕ್ಕೋಸ್ಕರ ಇವ್ರದ್ದು ಇಡೀ ಈ ಲವ್ ಸ್ಟೋರಿ ಇಷ್ಟು ಚೆನ್ನಾಗಿ ನಡೀತಾ ಇರೋ ಲವ್ ಸ್ಟೋರಿ ಪೊಲಿಟಿಕಲ್ ಡ್ರಾಮಾ ಒಳಗಡೆ ಹೆಂಗ್ ಸಿಕ್ಕಾಕೊಳ್ಳುತ್ತೆ ಅನ್ನೋದೇ ಅಲ್ಲಿಂದ ಆ ಮೇಜರ್ ಟ್ವಿಸ್ಟ್. ಅದು ಆ ಮೇಜರ್ ಕಥೆದು ಎಳೆ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಸಬ್ಜೆಕ್ಟ್. ಸೊ ಅಲ್ಲಿ ನಮ್ಗೆ ಮೇಜರ್ ಕಂಟೆಂಟ್ ಏನ್ ಟ್ವಿಸ್ಟ್ ಆಗುತ್ತೆ ಅದು ತಬ್ಲಾ ನಾಣಿ ಸರ್ ಆ ಕ್ಯಾರೆಕ್ಟರ್ ಮಾಡಿ ಅಲ್ಲಿ ಅಂದ್ರೆ ಈಗ ಬೆಂಕಿ ಹಚ್ಚೋ ತರ ಇರುತ್ತಲ್ಲ, ಒಬ್ಬ ಸುಮ್ನಿರೋ ಒಬ್ಬ ಪೊಲಿಟಿಷಿಯನ್ಗೆ ಫುಲ್ ಬೆಂಕಿ ಹಚ್ಚಿ ಬಿಟ್ಟಿರ್ತಾರೆ. ಸೊ ಆ ತರದ ಕ್ಯಾರೆಕ್ಟರ್ ಇಂದಾನೆ ಫುಲ್ ಎಲ್ಲ ರಿವೋಲ್ಟ್ ಆಗುತ್ತೆ. ಸೊ ಈ ತರದ ಒಂದು ಕಂಟೆಂಟ್ ಇಟ್ಕೊಂಡು ಅಲ್ಲಿಂದ ಫ್ಲೇವರ್ಗೆ ಏನ್ ಬೇಕು ಅದ್ ಮಾಡಿದ್ದು. ಆಮೇಲೆ ಫೈಟ್ಸ್ ಇದಕ್ಕೆಲ್ಲ ಬಂದಾಗ ಆಕ್ಚುಲಿ ಶೂಟಿಂಗ್ ನಡಿಬೇಕಾದ್ರೆ ಬೆಳಗ್ಗೆ ಬಂದ್ರು ರಾತ್ರಿಯಿಂದ ಫೈಟ್ ಇತ್ತು. ಸೊ ಒಂದೇ ಫೈಟ್ ಇರೋದು. ಆ ಫೈಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೀರೋ ರೆಗ್ಯುಲರ್ ಫೈಟ್ ಮಾಡಿಲ್ಲ ಅವರು ಪಾಪ. ಆಮೇಲೆ ಸುದಿ ಅವರು ಎಲ್ಲ ಮಾಡಿದ್ರು, ಅವರು ಎಷ್ಟು ಅದೆಲ್ಲ ನೆನ್ಪಿಟ್ಟು ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಬಾಸ್, ನನ್ಗೆ ಅಷ್ಟೆಲ್ಲ ನೆನ್ಪಿಟ್ಟು ಹೇಳಿದಕ್ಕೆ. ಸೊ ಅಲ್ಲಿ ಬಂದ್ರು, ಅವ್ರು ಬಂದಾಗ ಚೆನ್ನಾಗಿದ್ದಾರೆ, ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಅನ್ಕೊಂಡೆ. ಅಲ್ಲಿ ಬರ್ತಿದಂಗೆ ಪಾಪ ಅವ್ರು ನನ್ಗೆ ಅಲ್ಲಿ ಬಂದು ಮೇಕಪ್ ಹಾಕೋವರೆಗೂ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ನಾನೇ ಒಂದ್ ಸ್ವಲ್ಪ ಮೆಡಿಕಲ್ ನಾಲೆಜ್ ಇರೋದ್ರಿಂದ ಚೆಕ್ ಮಾಡ್ತೀನಿ,
104 ಡಿಗ್ರಿ ಜ್ವರ. ನನ್ಗೀಗ ಅವ್ರಿಗೆ ಬಿಟ್ಕೊಡೋಕೆ ಆಗ್ತಿಲ್ಲ, ಇವತ್ ಬೇಡ ಬಸ್ ನೈಟ್ ಅಂತ ಹೇಳಕ್ಕೂ ಆಗ್ತಿಲ್ಲ. ಆ ನನ್ ಮುಖ ಎಕ್ಸ್ಪ್ರೆಷನ್ ಸರಿ ಬೇಡ ಇವತ್ತಂತ ಅಷ್ಟೇ ಫೋರ್ಸ್ ಮಾಡೋರು ಅವರು ಇಲ್ಲ ಬಾಸ್ ಇದು ನಡೀತಾ, ನೀವೇ ಡಾಕ್ಟರ್ ಅಲ್ವಾ, ನೀವೇ ಏನೋ ಟ್ರೀಟ್ ಮಾಡಿ ಸ್ಟಾರ್ಟ್ ಮಾಡಿ ಸರ್, ಶೂಟಿಂಗ್ ನಿಲ್ಸೋದು ಬೇಡ ಅಂತ ಹೇಳ್ಬಿಟ್ಟು 3 ಡೇಸ್ ಸರ್ ಅದೇ ಟೆಂಪರೇಚರ್ ಅಲ್ಲಿ ತುಂಬಾ ನನ್ಗೆ ಕೋಆಪರೇಟಿವ್ ಆಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಅವ್ರ ಕ್ಯಾರೆಕ್ಟರೈಸೇಷನ್ ಅಷ್ಟೇ ಚೆನ್ನಾಗಿದೆ. ಸೊ ಎಲ್ಲರೂ ಆ ಪಾತ್ರಕ್ಕೆ ತಕ್ಕಂಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ರೆ. ಆಮೇಲೆ ರಮೇಶ್ ಭಟ್ ಸರ್, ನಾನು ಎಷ್ಟೋ ಸತಿ ಹೇಳ್ತೀನಿ ಅವ್ರಿಗೆ, ಸರ್ ನೀವು ಸರ್ ಅಂತ ಕರೀಲೇಬೇಡಿ ಸರ್, ನನಗೆ ಉಮೇಶ್ ಅಂತ ಕರೆದ್ರೆ ಸಾಕು ಅಂತ. ಬಟ್ ಅವರು ಅಂತ ಲಿಜೆಂಡ್ರಿ ಇದಾದ್ರೂ ಪ್ರತಿ ಸತಿ ಸಣ್ಣದ ಒಂದು ಲೈನ್ ಚೇಂಜ್ ಮಾಡ್ಬೇಕಿದ್ರೆ ಸರ್ ಇದನ್ನ ಹಿಂಗ್ ಮಾಡೋಣ, ಸರ್ ಇದನ್ನ ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಆ ತರ ಸಜೆಷನ್ ಕೊಟ್ಟು ಮಾಡಿರೋ ಸಿನಿಮಾ ಸರ್. ಎಲ್ಲರದ್ದು ಸಪೋರ್ಟ್ ತುಂಬಾ ದೊಡ್ಡದಾಗಿದೆ ನನ್ಗೆ. ಇದೆಲ್ಲ ಆದ್ಮೇಲೆ ನನ್ಗೆ ನನ್ನ ಟೆಕ್ನಿಕಲ್ ಟೀಮ್ ಶೇಖರ್ ಚಂದ್ರ ಸರ್ ಕ್ಯಾಮ್ರಾಮನ್, ಮಾಸ್ ಮಾಧವ್ ಅವರು ಫೈಟ್ ಕೊರಿಯೋಗ್ರಫಿ ಮಾಡಿದ್ದು, ಆಮೇಲೆ ಭೂಷಣ್ ಮಾಸ್ಟರ್ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದು. ಆಫ್ಟರ್ ದಟ್ ನನ್ಗೆ ಚೆನ್ನೈಯಲ್ಲಿ ನಾನು ಕೋಟಿಗೊಬ್ಬ 3 ಮಾಡ್ಬೇಕಾದ್ರೆ ಎಡಿಟಿಂಗ್ ಪೋರ್ಷನ್ಸ್ ಅಲ್ಲೆಲ್ಲ ರೀವರ್ಕ್ ಎಲ್ಲ ಮಾಡಿಸ್ತಾ ಇದ್ವಿ. ಸೊ ಅವಾಗ ನನ್ಗೆ ಪರಿಚಯ ಆಗಿದ್ದು ನನ್ನ ಫ್ರೆಂಡ್ ಗಣೇಶ್ ಅಂತ. ಸೊ ಇವರು ಬೇಸಿಕ್ಲಿ ಬೆಂಗಳೂರವರು, ಬಟ್ ವರ್ಕ್ ಅಲ್ಲಿ ಮಾಡ್ತಿದ್ರು, ಪ್ರವೀಣ್ ಆಂಟನಿ ಅವ್ರ ಹತ್ರ ವರ್ಕ್ ಮಾಡ್ತಿದ್ರು. ಸೊ ಅಲ್ಲಿ ಕೊಲಾಬ್ರೇಟ್ ಆಯ್ತು. ಇದು ಸಿನಿಮಾ ನೋಡಿದ ತಕ್ಷಣ ಅವ್ರು ಆ ಫ್ಲೇವರ್ ಕಟ್ ಮಾಡ್ಕೊಟ್ರು. ಈಗ ಒಂದಷ್ಟು ಜನರಿಗೆ ಟ್ರೇಲರ್ ತೋರಿದ್ರೆ ತಮಿಳ್ ಸಿನಿಮಾ ಇದೆ ಇದ್ದಂಗಿದೆ ಅಂತ ಅಂದ್ರು ಒಂದಷ್ಟು ಜನ. ಅದು ಏನಾರ ಹಂಗ್ ಬಂದ್ರೆ ಅದಕ್ಕೆ ಕಾರಣ ಅವರು ಕಟ್ ಮಾಡಿರೋದು. ಸೊ ಓವರ್ ಆಲ್ ಒಂದು ಹಳ್ಳಿ ಫ್ಲೇವರ್, ಒಂದು ಒಳ್ಳೆ ಕಂಟೆಂಟ್, ಮೆಸೇಜ್ ಓರಿಯೆಂಟೆಡ್ ಇದೆ. ಬರೀ ಲವ್ ಸ್ಟೋರಿ ಅಂತಾನೆ ಇಲ್ಲ, ಅದ್ರ ಜೊತೆ ಫನ್ ಅದೆಲ್ಲ ಇದೆ. ಆಮೇಲೆ ರಮೇಶ್ ಭಟ್ ಸರ್ ತುಂಬಾ ಒಂದು ಪ್ರೀಶಿಯಸ್ ಕ್ಯಾರೆಕ್ಟರ್, ತುಂಬಾ ಕಮ್ಮಿ ಬರುತ್ತೆ ಬಟ್ ತುಂಬಾ ಒಳ್ಳೆ ಸ್ಕೋಪ್ ಇರ್ತಕ್ಕಂತ ಒಂದು ಕ್ಯಾರೆಕ್ಟರ್. ಸೊ ಅವರಿಬ್ರು ತಂದೆ ಮಗಳು ಕರೆಕ್ಟ್ ಆಗಿ ಒಪ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಸಿನಿಮಾ 21ನೇ ತಾರೀಕು ಫೆಬ್ರವರಿ 21 ಅದು ಅದಕ್ಕೆ ಬರ್ತೀನಿ ಸರ್. ಈಗ ನನ್ನ ಟೀಮ್ ಏನು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಅದೆಲ್ಲ ತುಂಬಾ ಸಪೋರ್ಟಿವ್ ಆಗಂತೂ ವರ್ಕ್ ಮಾಡಿದ್ದಾರೆ. ಎಲ್ಲರ ಹೆಸರು ಮಲ್ಲು ಅವ್ರು ಹೇಳಿದ್ದಾರೆ. ಸೊ ನಾನು ಅವ್ರು ಹೆಂಗಂದ್ರೆ ಬ್ರದರ್ ಹುಡ್ತಾರ, ಅವ್ರು ಹೇಳಿದ್ರೆ ನಾನು ಹೇಳ್ದಂಗೆ, ನಾನು ಹೇಳಿದ್ರೆ ಅವ್ರು ಹೇಳ್ದಂಗೆ. ಸೊ ಆ ಇದ್ರಲ್ಲಿ ತಗೊಂಡ್ ಕನ್ಸಂತ ನಾನು ಹೇಳ್ತಾ ಪೋಸ್ಟರ್ ಡಿಸೈನ್ಸ್ ಮಾಡಿದ್ದು ನಮ್ಮ ಬೀದರ್ ನಮ್ಮ ಹುಡುಗನೆ ಸ್ಟೈಲ್ ಶಿವ್ ಅಂತ. ನನ್ನ ಆಕೆಗೂ ಅವರೇ ಮಾಡಿದ್ರು, ಈಗಲೂ ಅವರೇ ಮಾಡ್ತಿದ್ದಾರೆ. ಅಂಡ್ ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಬಂದ್ರೆ ಸ್ಮಾರ್ಟ್ ಮೂವೀಸ್ ಅಂತ ನಮ್ಮ ವಿನಯ್ ರೆಡ್ಡಿ ಅವರು ಆಮೇಲೆ ನಮ್ಮ ಬಸವರಾಜ್ ಸರ್ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ನಾವು ಫಸ್ಟ್ ಅವ್ರಿಗೆ ಹೇಳಿದ್ದು ಉತ್ತರ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ, ಆಮೇಲೆ ಈ ಕಡೆ ಎಲ್ಲ ಇದ್ ಮಾಡಿ ಅಂತ. ಆಮೇಲೆ ಈಗ ದೊಡ್ಡ ಹೀರೋಗಳ ಸಿನಿಮಾ ರೇಂಜ್ಗೆ ನಮ್ಮ ಕಡೆಯಿಂದ ಅವ್ರು ಏನೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಅವರೇ ಎಲ್ಲ ಸೆಟಪ್ ಮಾಡಿ ಮಾಡ್ತಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಸ್ಮಾರ್ಟ್ ಮೂವೀಸ್ ಡಿಸ್ಟ್ರಿಬ್ಯೂಟರ್ಸ್ಗೆ. ಸೊ ಓವರ್ ಆಲ್ ಎಂಟೈರ್ ಕರ್ನಾಟಕ ರಿಲೀಸ್ ಅಂತೂ ಆಗ್ತಾ ಇದೆ ಸರ್. 21ನೇ ತಾರೀಕು ಎಂಟೈರ್ ಕರ್ನಾಟಕ ಅಂತಾನೆ ಹೋಗ್ತಿರೋದು. ಸಿಂಗಲ್ ಸ್ಕ್ರೀನ್ಸ್ ಅದ್ ನೋಡ್ಕೊಂಡು, ಯಾಕಂದ್ರೆ ಅದು ಗೊತ್ತಲ್ಲ ನಿಮ್ಗೆ ಅಡ್ವಾನ್ಸ್ ಆ ತರದ್ದು ನೋಡ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಎಂಟೈರ್ ಕರ್ನಾಟಕ ವಿ ಆರ್ ಗೋಯಿಂಗ್ ಫಾರ್ ಅರೌಂಡ್ ಒಂದು 70 ಥಿಯೇಟರ್ ಅಂತ ಅನ್ಕೊಂಡಿದೀವಿ. ನೋಡೋಣ ಸರ್ ಆ ಟೈಮ್ಗೆ ಏನಾಗುತ್ತೆ ಅಂತ. ನಮ್ಮ ಹತ್ರ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಲ ಬರುತ್ತೆ ಅಂತ. ಬಲವೋ ಎಡವೋ ಗೊತ್ತಿಲ್ಲ. ನಿಮ್ಮ ಅನುಭವದ ಮೂಲಕ ಅವರಿಗೆ ಬಲ ತಂದುಕೊತಾರೆ. ತುಂಬಾ ಒಳ್ಳೆ ಯೂನಿಟ್, ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾರೆ. ಹಗಲು ರಾತ್ರಿ ದುಡಿದಿದ್ದಾರೆ. ಅದರಲ್ಲಿ ಮಲ್ಲೂರ್ ಜೊತೆಗೆ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ. ಆತ ಬಾಗಲಕೋಟೆ, ಜಮಖಂಡಿ, ಬಿಜಾಪುರ ದೊಡ್ಡ ಹೀರೋ ಸರ್. ನಮ್ಮ ಯಾವ ಸ್ಟಾರ್ಸ್ಗೂ ಕಮ್ಮಿ ಇಲ್ಲ ಅವರು. ಯಾಕೆಂದ್ರೆ ನನಗೆ ಅನುಭವ, ನಾನು ಅವ್ರ ಜೊತೆ ಕೆಲಸ ಮಾಡುವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕಾರ್ಗಳು, ವೆಹಿಕಲ್ಗಳು ನಿಲ್ಲಿಸಿ, ನಮ್ಮ ವೆಹಿಕಲ್ ನಿಲ್ಲಿಸಿ ಅವ್ರ ಹತ್ರ ಫೋಟೋ ತಗೊಂಡು ಹೋಗಿರೋದು ನಾನು ನೋಡಿದ್ದೀನಿ. ಹೋಟ್ಲಲ್ಲಿ ಊಟಕ್ಕೆ ಹೋದ್ರೆ ಸಪ್ಲೈಯರು ಅದಕ್ಕೆ ಮುಂಚೆ ಫೋಟೋ ತಗೋತಾನೆ, ಪಕ್ಕದ ಟೇಬಲ್ ಅವರೆಲ್ಲ ಬರ್ತಾರೆ. ಸೊ ಫೋಟೋ ಸೆಷನ್ ಆಗುತ್ತೆ ಹೊರತು ಊಟ ತಿಂಡಿ ಕರೆಕ್ಟ್ ಟೈಮ್ ಸಿಗ್ತಾ ಇರಲಿಲ್ಲ. ಇದೆಲ್ಲ ಅವ್ರ ಪಾಪ್ಯುಲಾರಿಟಿ ಗೊತ್ತಾಗುತ್ತೆ. ಡೈರೆಕ್ಟರ್ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಅವರು ಬಹಳ ಹೆಸರುವಾಸಿ ಪಡ್ಕೊಂಡಿರೋರು. ಅವ್ರಿಗೆ ಫಾಲೋಯರ್ಸ್ ಇದ್ದಾರೆ, ಫ್ಯಾನ್ ಫಾಲೋಯರ್ಸ್ ಸುಮಾರು 12 ಲಕ್ಷದ ಮೇಲೆ ಅವರ ಯೂಟ್ಯೂಬ್ಗೆ ಚಂದಾದಾರರಿದ್ದಾರೆ. ಅಂದ್ರೆ ಕಾಯ್ತಿರ್ತಾರೆ ಈ ವಾರ ಏನ್ ಬರುತ್ತೆ ಅಂತ. ಅವ್ರೀಗ ನಾಯಕ ನಟನಾಗ ಅಭಿನಯಿಸಿದ್ದಾರೆ. ಅದ್ರಿಗೆ ಅಭಿನಯ ಲೀಲಾಜಾಲ, ತುಂಬಾ ಸಲೀಸಾಗಿ ಮಾಡ್ತಾರೆ. ನಮ್ಗೆ ಒಂದು ಮಾತು ಕೊಟ್ರೆ ಅದನ್ನ 10 ಸಾರಿ ಹೇಳಿ ಕೊನೆಗೆ ಹೇಳುವಾಗ ತಪ್ಪೇ ಹೇಳೋದು, ಅದು ಬೇರೆ ವಿಷಯ. ಆದ್ರೆ ಅವ್ರು ಹಾಗಲ್ಲ.
ವಿಷಯ ಹೇಳಿದ್ರೆ ಸಾಕು, ಸಲೀಸಾಗಿ ಮಾಡ್ತಾರೆ. ಅವರಷ್ಟೇ ಅಲ್ಲ, ಅವರ ಗ್ರೂಪ್ ಒಂದಿದೆ, ಅವರಲ್ಲಿ ಯಾರು ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಪ್ರತಿಭಾವಂತರೇ, ಒಳ್ಳೆ ಡ್ಯಾನ್ಸರ್ಗಳು ಎಲ್ಲರೂ. ಸೊ ಹಂಗಾಗಿ ಸಿನಿಮಾಗೆ ಅವ್ರ ಕೊಡುಗೆ ಇದೆ. ಅದನ್ನ ಜನ ನಿರೀಕ್ಷೆಗೆ ಮೀರಿ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇನ್ನು ಡೈರೆಕ್ಟ್ರು ತುಂಬಾ ಅನುಭವಿಸ್ತರು. ಹಿಂದೆ ಬೀದರ್ನಲ್ಲಿ ಒಂದು ಸಿನಿಮಾದಲ್ಲಿ ಅವ್ರ ಜೊತೆಲಿ ಆಕ್ಟ್ ಮಾಡಿದ್ದೆ. ಅವ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡುವಾಗ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೆ. ಬಹಳ ಸಾಫ್ಟ್ ನೇಚರ್, ಕೋಪವಾಗಿ ಹೇಳೋದನ್ನು ನಿಧಾನಕ್ಕೆ ಹೇಳ್ತಾರೆ. ಆದ್ರೆ ಸಿನಿಮಾದಲ್ಲಿ ಕೋಪ ಎಲ್ಲಿ ಬೇಕೋ ಅಲ್ಲಿ ಆ ಕೋಪ ತರಿಸಿದ್ದಾರೆ, ನಿಧಾನ ಎಲ್ಲಿರ್ಬೇಕೋ ಅದನ್ನ ನಿಧಾನ, ಲವ್ ಎಲ್ಲಿದೆಯೋ ಲವ್ ಎಲ್ಲವನ್ನೂ ತುಂಬಿದ್ದಾರೆ ಚಿತ್ರಕ್ಕೆ. ನನಗೆ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ. ನಮ್ಮ ಪಾತ್ರ ತುಂಬಾ ಫುಟೇಜ್ ಇಲ್ಲದೆ ಇರೋ ಪಾತ್ರ, ಆದ್ರೆ ಸರಿಯಾದ ಜಾಗದಲ್ಲಿ ಸರಿಯಾದ ಕ್ಷಣದಲ್ಲಿ ನನ್ನ ತೀರ್ಮಾನ ಕತೆಗೆ ಮುಂದುವರಿಯೋದಕ್ಕೆ ಒಂದು ಕಾರಣ ಆಗುತ್ತೆ. ಹೇಗೆ ಅಂದ್ರೆ, ಈಗ ಅಡಿಗೆಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದ್ರೂ ನಡೆಯುತ್ತೆ, ಇಲ್ದಿದ್ರು ನಡೆಯುತ್ತೆ. ಉಪ್ಪು ಖಾರ ಇದ್ರೆ ಮಾತ್ರ ಸಾಕು. ಆದ್ರೆ ನಾವು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಬೋದು, ಹಾಕದೆ ಇರ್ಬೋದು. ಆದ್ರೆ ಆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಬಿದ್ದಾಗ ಅದರ ಗಮನ ಬೇರೆ. ಸೊ ಆ ತರ ನನ್ನ ಪಾತ್ರ ಇದೆ. ಪಾತ್ರಕ್ಕಿಂತಲೂ ಆ ಟೀಮು ಅದ್ರಲ್ಲಿ ಭಾಗವಹಿಸೋದೇ ಒಂದು ಮೆರಿಟ್ ಅಂತ ನಾನು ಅನ್ಕೋತೀನಿ. ಆ ಮೆರಿಟ್ ಅನ್ನ ನಿರ್ದೇಶಕರು ನನಗೆ ಕೊಟ್ಟಿದ್ದಾರೆ, ಚಿತ್ರ ಮುಗಿಸಿದ್ದಾರೆ. ಈಗ ಸಾಮಾನ್ಯವಾಗಿ ಹೊಸದಾಗಿ ಚಿತ್ರ ಮಾಡೋರಿಗೆ ಡಿಸ್ಟ್ರಿಬ್ಯೂಟರ್ ಯಾರು ಮುಂದೆ ಬರೋಲ್ಲ. ಈಗಾಗ್ಲೇ ಅವರು ಸಿನಿಮಾ ಮಾಡೋಕ್ ಮುಂಚೆಯಿಂದಾನೇ ಅವ್ರು ತಯಾರಾಗಿ ಈಗ ರಿಲೀಸ್ ಮಾಡೋಕ್ಕೂ ಅವರು ತಯಾರಾಗಿದ್ದಾರೆ. ಅಂದ್ರೆ ಈ ಚಿತ್ರದ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮ ಹತ್ರ ಎಲ್ಲ ಕೇಳೋದು ಏನಿಲ್ಲ, ಎಲ್ಲರೂ ವಾರದಲ್ಲಿ 10-12 ಸಿನಿಮಾ 8 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಏನ್ ಹೇಳ್ತಾರೆ, ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಕೊಡಿ, ಫುಟೇಜ್ ಜಾಸ್ತಿ ಕೊಡಿ ಅಂತ. ನಾನು ಅದನ್ನೇ ಕೇಳ್ತೀನಿ. ನಿಮ್ ಕವರೇಜ್ ಮೇಲೆ ಹೆಚ್ಚು ಜನರಿಗೆ ಒಂಚೂರು ನಿರೀಕ್ಷಣೆ ಹುಟ್ಟಬಹುದು ಸಿನಿಮಾ ಮೇಲೆ. ಆ ಕೆಲಸ ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಶುಭ ಆಗ್ಲಿ, ಜಯ ಆಗ್ಲಿ. ಕಾಕ್ರೋಚ್ ಅವರು ಹೇಳ್ದಾಗೆ ಜ್ವರದಲ್ಲೇ ಇದ್ರು, ಇವತ್ತು ಹೋಗ್ತೀನಿ ಅಂದ್ರು, ಬೆಳಿಗ್ಗೆ ನೋಡಿದ್ರೆ ಅಲ್ಲೇ ಇರೋರು, ಏನಣ್ಣ ಜ್ವರ ಜಾಸ್ತಿ, ಇನ್ನೊಂದು ಸೀನ್ ಉಳಿದೋಗಿದೆ ಅಣ್ಣ ಮಾಡ್ತೀನಿ, ಇವತ್ತು ಓಡ್ತೀನಿ ಅಂತ. ನಾನು ಓಡುವಾಗ್ಲೂ ಅವ್ರು ಓಡ್ಲಿಲ್ಲ. ಸೊ ಅವರು ಸ್ಯಾಕ್ರಿಫೈಸ್ ತುಂಬಾ ಮಾಡಿದ್ದಾರೆ. ಡ್ರಿಪ್ಸ್ ಹಾಕೊಂಡಿದ್ದಾರೆ ಪಾಪ. ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಸಕ್ಸಸ್ ಆಗ್ಲಿ, ಹೀರೋಗೆ ಸಕ್ಸಸ್ ಆಗಿ ಇನ್ನಷ್ಟು ಸಿನಿಮಾ ಮಾಡೋಂಗಾಗ್ಲಿ, ನಿರ್ದೇಶಕರಿಗೆ ಇನ್ನೊಂದಷ್ಟು ಸಿನಿಮಾ ಸಿಕ್ಕಲಿ, ನಮಗೂ ಎಲ್ಲ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ. ನಿಮ್ಮಲ್ಲಿ ರಿಕ್ವೆಸ್ಟ್ ಅಷ್ಟೇ ಸರ್, ನಿಮ್ಮ ಸಪೋರ್ಟು ಜಾಸ್ತಿ ಬೇಕು, ಹೆಚ್ಚು ಬೇಕು. ಯಾಕೆಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗೆ ನಿಮ್ದು ಏನು ಇಲ್ದಿದ್ರೂ ಪರವಾಗಿಲ್ಲ, ಆದ್ರೆ ಈ ತರ ಸಿನಿಮಾಗಳಿಗೆ ನಿಮ್ ಸಹಕಾರ ತುಂಬಾ ಬೇಕು. ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. Thank you.